ಪರವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾಗಿ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಸನ್ಮಾನ್ಯ ನವೀನ್ ಪಾದರ್ ಅವರು ಶಾಲು ಹಾಕಿ ಸ್ವಾಗತ ಮಾಡಲು ವಿನಂತಿ ಮಾಡ್ತಾ ಇದ್ದೇನೆ. 5 ವರ್ಷಗಳ ಕಾಲ ನಡೆದುದು ಒಂದು ಅಭಿವೃದ್ಧಿಯ ಭಾರಿ ದೊಡ್ಡ ಆಂದೋಲನ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಅಂತ ಅನಿಸುತ್ತೆ. ದೇಶದ ಅಭಿವೃದ್ಧಿ ಹರಿಕಾರ ಸನ್ಮಾನ್ಯ ನರೇಂದ್ರ ಮೋದಿ ಜೊತೆಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂತ ನಮ್ಮ ಕ್ಷೇತ್ರದ ಸಂಸದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಜನತಾ ಪಾರ್ಟಿಯ ಎಲ್ಲ ಸದಸ್ಯರ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಸರ್ವ ಪದಾಧಿಕಾರಿಗಳ ಪರವಾಗಿ, ಈ ಭಾಗದ ಸರ್ವ ನಾಗರಿಕ ಬಂಧುಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ 3ನೇ ಬಾರಿಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅವಕಾಶ ಕೊಡಬೇಕಾಗಿದೆ. 3ನೇ ಬಾರಿಗೆ ನಳಿನ್ ಕುಮಾರ್ ಕಟೀಲ್ ಅವರು ಈ ಲೋಕಸಭೆಯನ್ನು ಪ್ರವೇಶ ಮಾಡಬೇಕಾಗಿದೆ. ನಳಿನ್ ಕುಮಾರ್ ಕಟೀಲ್ ಅವರು ಲೋಕಸಭೆಗೆ ಯಾಕೆ ಪ್ರವೇಶ ಮಾಡಬೇಕಾಗಿದೆ ಅಂತಂದ್ರೆ ಕೇವಲ ಅವರು ಭಾರತೀಯ ಜನತಾ ಪಾರ್ಟಿ ಸದಸ್ಯ ಅನ್ನೋದು ಕಾರಣಕ್ಕಲ್ಲ. ಕಳೆದ 5 ವರ್ಷದಲ್ಲಿ ನರೇಂದ್ರ ಭಾಯಿ ಮೋದಿಜಿಯವರ ಸರ್ಕಾರದಲ್ಲಿ ಅವರ ಜೊತೆಗೆ ಕೆಲಸ ಮಾಡಿದ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ತಂದ ಅಭಿವೃದ್ಧಿಗೆ ತಂದ ಹಣ 12,000 ಕೋಟಿ ರೂಪಾಯಿಗಳು. 12,000 ಕೋಟಿ ರೂಪಾಯಿಗಳನ್ನ ಈ ಕ್ಷೇತ್ರದ ಅಭಿವೃದ್ಧಿಯಾಗಿ ತಂದ ನಳಿನ್ ಕುಮಾರ್ ಕಟೀಲ್ ಅರ್ಹವಾಗಿ ಈ ಕ್ಷೇತ್ರದ ಅಭ್ಯರ್ಥಿಗೆ ಇವತ್ತು ಕಣಕ್ಕಿಳಿದಿದ್ದಾರೆ. 14,500 ಕೋಟಿ ರೂಪಾಯಿ, 16,250 ಕೋಟಿ ರೂಪಾಯಿ, 16,250 ಕೋಟಿ ರೂಪಾಯಿಗಳನ್ನು ತಂದು ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಇನ್ನಿಲ್ಲದಂತೆ ಬೆಳವಣಿಗೆ ಮಾಡಿದ ಧೀರ ಶೂರ ನಳಿನ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ, ಕ್ಷೇತ್ರ ಅಧ್ಯಕ್ಷ ಸನ್ಮಾನ್ಯ ಸಂತೋಷ್ ಕುಮಾರ್ ಅವರು ಕ್ಷೇತ್ರ ಅಧ್ಯಕ್ಷ ಆದ ಮೇಲೆ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆ ಹಿಂದೆಂದಿಗಿಂತ ಹೆಚ್ಚಾಗಿ ಬಹುಮತ ಪಡ್ಕೊಂಡು ಹಿಂದಿನ ಚುನಾವಣೆಯಿಂದ 21,000 ಮತಗಳನ್ನು ಹೆಚ್ಚು ಮಾಡಿಕೊಂಡು ಇವತ್ತು ಚುನಾಯಿತರಾಗಿರೋದು ಕೂಡ ಈ ಕ್ಷೇತ್ರದ ಶಾಸಕನಾಗಿ, ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಾಸಕನಾಗಿ ಹಗಲು ಏಳಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪಾದರಸದಿಂದ ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರುವ ಸನ್ಮಾನ್ಯ ಸಂತೋಷ್ ಕುಮಾರ್ ಅವರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಉಳ್ಳಾಲ ಕ್ಷೇತ್ರದ ಶಾಸಕರು ಗೌರವಾನ್ವಿತರಾದ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಅವರು ನಾನು ಈ ಭಾಗದ ಸರ್ವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ವಾಗತ ಮಾಡ್ತಾ ಇದ್ದೇನೆ. ಜಿಲ್ಲೆಯ ಭಾಜಪದ ಉಪಾಧ್ಯಕ್ಷ ಸನ್ಮಾನ್ಯ ಚನ್ನದಾಸ ಉಳ್ಳಾಲ ಅವರಿದ್ದಾರೆ, ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಕ್ಷೇತ್ರದ ರವಿಶಂಕರ ಬಿಜಾರ್ ಅವರು ಜಿಲ್ಲೆಯ ಉಪಾಧ್ಯಕ್ಷರು ಅವರು ವೇದಿಕೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ರಾಜ್ಯ ಕಾರ್ಯಕಾರಿ ಸದಸ್ಯರಾದ ಸನ್ಮಾನ್ಯ ರವೀಂದ್ರಣ್ಣ ವೇದಿಕೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಕಾರ್ಯಕರ್ತರಾದ ಸನ್ಮಾನ್ಯ ಸತೀಶ್ ಕುಮಾರ್ ಅವರ ವೇದಿಕೆಯಲ್ಲಿ ಸ್ವಾಗತ ಮಾಡ್ತೇನೆ. ನಮ್ಮ ಬದ್ರಿನಾಥ್ ಕಾಮತ್ರು ಗೋಪಾಲಕೃಷ್ಣ ದೇವಸ್ಥಾನದ ರೂವಾರಿ ಅವರು, ಅವರ ತಂದೆ ಗೋಪಾಲಕೃಷ್ಣ ದೇವಸ್ಥಾನದ ಇವತ್ತು ಆಡಳಿತದಾರ, ನಮ್ಮೆಲ್ಲರ ತುಂಬಾ ಆತ್ಮೀಯ, ಅವರು ವೇದಿಕೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಕ್ಷೇತ್ರದ ಭಾಜಪದ 2 ಕಾರ್ಯದರ್ಶಿಗಳು, ಒಬ್ಬರು ಮೋಹನ್ ಖೇರ್ ಅವರು, ಇನ್ನೊಬ್ಬರು ಮನೋಜ್ ಆಚಾರ್ಯ ಅವರು ವೇದಿಕೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಸನ್ಮಾನ್ಯ ಶ್ರೀಮತಿ ಧನಲಕ್ಷ್ಮಿ ಕಟ್ಟಿ ಅವರ ವೇದಿಕೆಯಲ್ಲಿ ಸ್ವಾಗತ ಮಾಡ್ತೇನೆ. ನಾನು ನಿಮ್ಮೆಲ್ಲರನ್ನು ಸ್ವಾಗತ ಮಾಡಬೇಕು. ನರೇಂದ್ರ ಭಾಯಿ ಮೋದಿಜಿಯವರ ಕನಸು ಇವತ್ತು ನನಸಾಗಿದೆ. ಅವರು ಹಿಂದಿನ ಸಲ ಚುನಾವಣೆ ಸ್ಪರ್ಧೆ ಮಾಡಿದಾಗ ಹೇಳಿದ್ರು, ನಾನು ಈ ದೇಶ ಸರ್ಕಾರ ನಡೆಸಿದ ಮೇಲೆ 5 ವರ್ಷ ನಂತರ ಈ ದೇಶದ ಕಾರ್ಯಕರ್ತ ಮತ್ತೊಮ್ಮೆ ಚುನಾವಣೆಗೆ ಮತ ಕೇಳಲಿಕ್ಕೆ ಹೋಗುವಾಗ ನಿಮ್ಮನ್ನು ತಲೆ ತಗ್ಗಿಸುವ ಕೆಲಸ ನಾನು ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ರು. ಆ ಕೆಲಸವನ್ನು ಇವತ್ತು ನರೇಂದ್ರ ಭಾಯಿ ಮೋದಿ ಅವರು ಮಾಡಿಕೊಟ್ಟಿದ್ದಾರೆ. ಈ ದೇಶದಲ್ಲಿ ಜನಧನ ಖಾತೆಯ ಮೂಲಕ ಈ ದೇಶದ ಆರ್ಥಿಕೀಕರಣ ಉಂಟು ಮಾಡಿದವರು ನರೇಂದ್ರ ಮೋದಿ ಅವರು. ಇವತ್ತು ಪತ್ರಿಕೆ ಅವರು ಕೇಳಿದ್ರು, ಯಾಕೆ ಈ ರೋಡ್ ಶೋ ಅಂತ. ನಾವು ಹೇಳಿದ್ರು, ಜನಧನ ಖಾತೆಯ ಮೂಲಕ ಈ ದೇಶದಲ್ಲಿ ಅಭಿವೃದ್ಧಿಯ ಚಿಂತನೆಯನ್ನು ಹರಡಿದ ಕಾರಣಕ್ಕಾಗಿ, ಜನಧನ ಖಾತೆಯ ಮೂಲಕ ಈ ದೇಶದ 30 ಕೋಟಿ ಜನಕ್ಕೆ ಬ್ಯಾಂಕಿಗೆ ಪ್ರವೇಶ ಮಾಡಿಸಿದ ಕಾರಣಕ್ಕಾಗಿ, ಈ ದೇಶದ ಎಲ್ಲ ಜನರ ಆರ್ಥಿಕ ಚೈತನ್ಯ ಹೆಚ್ಚು ಮಾಡಿದ ಕಾರಣಕ್ಕಾಗಿ, ಡಿಮಾನಿಟೈಸೇಷನ್ ಮಾಡಿದ ಮೂಲಕ ಈ ದೇಶದಲ್ಲಿ ಒಂದು ಆರ್ಥಿಕ ಚೈತನ್ಯ ಉಂಟು ಮಾಡಿದ ಕಾರಣಕ್ಕಾಗಿ ಆ ಯಶೋಗಾಥೆಯನ್ನು ಜನಕ್ಕೆ ಹೇಳೋದಕ್ಕಾಗಿ ಅವರಿಗೆ ಹೇಳೋದಕ್ಕಾಗಿ ಈ ರೋಡ್ ಶೋ ಅನ್ನೋ ಸಂಗತಿಯನ್ನು ಅವರ ಮುಂದೆ ನಾವು ಹೇಳಿದ್ದೇವೆ. ಇವತ್ತು ಈ ದೇಶದಲ್ಲಿ ಸಂಘಟನಾತ್ಮಕವಾಗಿ ಅಮಿತ್ ಶಾ ರವರ ನೇತೃತ್ವದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನರೇಂದ್ರ ಭಾಯಿ ಮೋದಿಯ ಜೊತೆಗೆ ಹೇಗೆ ಕೆಲಸ ಮಾಡಿದ್ದಾರೋ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಈ ಕ್ಷೇತ್ರದ ಅಧ್ಯಕ್ಷ ಸನ್ಮಾನ್ಯ ಸಂತೋಷ್ ಕುಮಾರ್ ಅವರು
ಅಮಿತ್ ಶಾ ಅವರ ಮಾರ್ಗದರ್ಶನ ಮೇಲೆಗೆ ಅಮಿತ್ ಶಾ ಅವರ ಇಚ್ಛೆ ಅನುಸಾರವಾಗಿ ಒಬ್ಬ ಮಂಡಲದ ಅಧ್ಯಕ್ಷ ಹೇಗೆ ಕೆಲಸ ಮಾಡಬೇಕು ಅಂತ ಅನ್ನೋದನ್ನ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಕ್ಷೇತ್ರದಲ್ಲಿ ಸರ್ವರಿಗೆ ಸಮಪಾಲು ಅನ್ನುವ ಘೋಷಣೆಯೊಂದಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತ ನರೇಂದ್ರ ಭಾಯಿ ಮೋದಿ ಮಾರ್ಗದರ್ಶನದೊಂದಿಗೆ ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದ ಸಂತೋಷ್ ಕುಮಾರ್ ಅವರ ಮೂಲಕ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ವಿಜೃಂಭಿಸಿದೆ ಅನ್ನುವ ಸಂಗತಿಯನ್ನ ಹೇಳೋದಕ್ಕೋಸ್ಕರ ಈ ರೋಡ್ ಶೋ ಇವತ್ತು ಮಾಡಿದ್ದೇವೆ. ಇವತ್ತು ಜಯರಾಮ್ ಶೆಟ್ಟಿ ಅವರು ಈ ಕ್ಷೇತ್ರದ ಶಾಸಕರಾಗಿ ಉಳ್ಳಾಲ ಕ್ಷೇತ್ರದ ಶಾಸಕರಾಗಿದ್ದವರು. ನಮಗೆ ಅವರ ಶಾಸಕತ್ವ ಭಾಗ್ಯ ನೋಡುವ ಅವಕಾಶ ಇರಲಿಲ್ಲ. ಉಳ್ಳಾಲದಲ್ಲಿ ಅಭಿವೃದ್ಧಿ ಹರಿಕಾರ ಅಂತ ಹೆಸರು ಪಡೆದುಕೊಂಡವರು ಜಯರಾಮ್ ಶೆಟ್ಟಿ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಒಬ್ಬ ಆದರ್ಶ ಶಾಸಕ. ಹೇಗೆ ಈ ದೇಶದಲ್ಲಿ ನರೇಂದ್ರ ಭಾಯಿ ಮೋದಿ ಅವರ ಸರ್ಕಾರದ ಅಡಿಯಲ್ಲಿ ಈ ದೇಶದ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ಹೇಗೆ ಆದರ್ಶವಾಗಿ ಕೆಲಸ ಮಾಡಿದ್ದರು, ಭ್ರಷ್ಟಾಚಾರ ರಹಿತವಾಗಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಂತ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಿದ್ರೆ ಸನ್ಮಾನ್ಯ ನರೇಂದ್ರ ಭಾಯಿ ಮೋದಿ ಅವರ ಆಡಳಿತದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಮನವಿ ಮಾಡಿಕೊಟ್ಟ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ನಾವು ಇವತ್ತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಏಳಿಗೆಗಾಗಿ ಘೋಷಣೆ ಆಗಬೇಕಾಗಿದೆ. ಬೋಲೋ ಭಾರತ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಭಾಯಿ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಳಿನ್ ಕುಮಾರ್ ಕಟೀಲ್ ರವರಿಗೆ, ಸಂತೋಷ್ ಕುಮಾರ್ ಅವರು ಈ ಕ್ಷೇತ್ರ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ನೋಡಿ ಇವತ್ತು ತುಂಬಾ ಸಂತೋಷದಿಂದ ಕೇಳಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಒಂದು ಇವತ್ತು ಸದಸ್ಯರನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರನ್ನ ಈ ಕ್ಷೇತ್ರ ಪರವಾಗಿ, ಈ ಭಾಗದ ಎಲ್ಲ ಮತದಾರರ ಪರವಾಗಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರವಾಗಿ ಪಕ್ಷದ ಶಾಲನ್ನು ಹಾಕಿ ಸ್ವಾಗತ ಮಾಡಬೇಕು. ಅವರನ್ನು ಭಾರತೀಯ ಜನತಾ ಪಾರ್ಟಿಗೆ ಬರಮಾಡಿಕೊಳ್ಳಬೇಕು. ಬೋಲೋ ಭಾರತ ಮಾತಾ ಕಿ, भारतीय जनता पार्टी की, नरेंद्र भाई मोदी जी की, बोलो भारत माता की, भारतीय जनता पार्टी की, नरेंद्र भाई मोदी जी की, नरेंद्र मोदी की, नरेंद्र मोदी की, नरेंद्र मोदी की, नरेंद्र मोदी की। ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಪ್ರಚಾರ ಸಭೆಯ ಈ ವೇದಿಕೆಯಲ್ಲಿ ಹಳ್ಳಿಗೆ ತಿರುಗಿ ಭಾರತೀಯ ಜನತಾ ಪಾರ್ಟಿಯನ್ನ ಮಂಗಳೂರು ಕ್ಷೇತ್ರದಲ್ಲಿ ಮತದಾರರ ಮನೆಗಳನ್ನು ಅರಳಿಸಿ ಕಾರ್ಯಕರ್ತರಿಗೆ ನಿತ್ಯ ಪ್ರೇರಣೆಗಳನ್ನು ಕೊಟ್ಟು ಈ ಬಾರಿಯ ಚುನಾವಣೆಯಲ್ಲಿ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಮಂಗಳೂರು ಕ್ಷೇತ್ರದಲ್ಲಿ ಸಮೇತ ಕಾಂಗ್ರೆಸ್ ಅನ್ನ ಹಿಂದಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನ ಮುಂದಕ್ಕೆ ತರ್ತೇನೆ ಅನ್ನುವ ಸಂಕಲ್ಪದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನನ್ನ ಆದರಣೀಯ ಸಹೋದರ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಅಯ್ಯವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹರಿಕಾರರಾಗಿ ಸಜ್ಜನಿಕೆಯ ರಾಜಕಾರಣವನ್ನು ಮಾಡ್ತಾ ಬಂದಿರತಕ್ಕಂಥ ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿ ಅವರೇ, ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಟ್ರಸ್ಟಿಗಳು ಆಗಿರುವ ರವಿಶಂಕರ್ ಬಿಜಾರ್ ಅವರೇ, ರಾಜ್ಯದ ನಮ್ಮ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರೇ, ನಮ್ಮೆಲ್ಲ ಹಿರಿಯರು, ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರ ಸುಳ್ಳ ಅವರೇ, ಗೋಪಾಲ್ ಶೆಟ್ಟಿ ಅಲಿಬೈಲ್ ಅವರೇ, ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ನಮ್ಮೆಲ್ಲ ರಾಜ್ಯದ ಪ್ರಕೋಷ್ಠದ ಸಂಚಾಲಕರಾಗಿರ್ತಕ್ಕಂಥ ಬದ್ರಿನಾಥ್ ಕಾಮತ್ ಅವರೇ, ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೋಹನ್ ರಾಜ್ ಮತ್ತು ಮನೋಜ್ ಆಚಾರ್ಯ ಅವರೇ, ಜಿಲ್ಲಾ ಪಂಚಾಯತ್ನ ಸದಸ್ಯೆ ಸಹೋದರಿ ಧನಲಕ್ಷ್ಮಿ ಗಟ್ಟಿ ಅವರೇ, ಹಿರಿಯರಾಗಿರ್ತಕ್ಕಂಥ ಗೋಪಾಲ್ ಶೆಟ್ಟಿ ಅರಿಬೈಲ್ ಅವರೇ, ಇವತ್ತು ಸಹಸ್ರ ಸಂಖ್ಯೆಯ ಕಾರ್ಯಕರ್ತರ ಮುಂದೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡುವುದಕ್ಕೋಸ್ಕರ 16 ವರ್ಷಗಳ ಕಾಲ ಕಾಂಗ್ರೆಸ್ಸಿನಲ್ಲಿ ದುಡಿದು ಬೆವರನ್ನ ರಕ್ತವಾಗಿ ಸುರಿದು ಆ ಪಕ್ಷದ ಅನ್ಯಾಯವನ್ನ ಮೆಟ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಪ್ರವೇಶ ಆಗಿರ್ತಕ್ಕಂಥ ಗೋಪಾಲನ್ನವರೇ, ಈ ಬಾರಿಯ ಚುನಾವಣೆಯಲ್ಲಿ
ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತೇವೆ, ಜಗತ್ತೊಂದಿಗೆ ಭಾರತದ ನಿರ್ಮಾಣ ಮಾಡ್ತೇವೆ, ಆ ಮುಖಾಂತರ ತಾಯಿಯನ್ನ ಜಗತ್ತಿನ ಎತ್ತರಕ್ಕೆ ಏರಿಸ್ತೇವೆ, ವಿವೇಕಾನಂದರು ಕಂಡಿರ್ತಕ್ಕಂಥ ವಿಶ್ವಗುರು ಭಾರತದ ಸಂಕಲ್ಪವನ್ನ ಈಡೇರಿಸ್ತೇವೆ ಅನ್ನುವ ಪ್ರತಿಜ್ಞೆಯನ್ನು ಮಾಡುವುದಕ್ಕೋಸ್ಕರ ಬಂದಿರತಕ್ಕಂಥ ಸಹಸ್ರ ಕಾರ್ಯಕರ್ತರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಕಾಂಗ್ರೆಸ್ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರದ ಅಕ್ರಮದಿಂದ ದೇವರು ಬೇಸತ್ತು ಹೋಗಿದರು. ಉತ್ತರದಲ್ಲಿ ಬರಗಾಲ ಕೊಟ್ಟಿರುವ ಭಗವಂತ ಎಲ್ಲಿ ಶೆಕೆಯನ್ನ ಕೊಟ್ಟಿದ್ದ, ಬಿಸಿಯನ್ನ ಬೀಸಿದ್ದ. ಅದರ 13ಕ್ಕೆ ನರೇಂದ್ರ ಬರ್ತಾನೆ ಅಂತ ಹೇಳಿ ಇವತ್ತು ವರುಣದೇವ ಕಣ್ಣು ಬಿಟ್ಟಿದ್ದಾನೆ, ತಂಪನ್ನ ಮಾಡ್ತಾ ಇದ್ದಾನೆ. ನರೇಂದ್ರ ಬರುವಾಗ ಆದರೂ ಖುಷಿಯಲ್ಲೇ ಇರಲಿ ಜನ. ನರೇಂದ್ರ ಮೋದಿಯೇ ಮೊನ್ನೆ ದೆಹಲಿಯಲ್ಲಿ ಮನೆಗೆ ನರೇಂದ್ರ ಮೋದಿಯ ಭಾವಚಿತ್ರ ಬೇಕು ಅಂತ ಹೋಗಿದ್ದೆ. ಅಂಗಡಿಗಳ ಹತ್ರ ಹೋದೆ, ಭಾವಚಿತ್ರ ಒಂದು ಅಂಗಡಿಯಲ್ಲಿ ಕೇಳಿದೆ, ಒಂದು ನರೇಂದ್ರ ಮೋದಿ ಭಾವಚಿತ್ರ ಕೊಡಿ ಪ್ರಧಾನಮಂತ್ರಿಗಳು. ಇಲ್ಲ ಅಂದ. ಎರಡನೇ ಅಂಗಡಿಗೆ ಹೋಗಿ ಕೇಳಿದೆ, ಒಂದು ನರೇಂದ್ರ ಮೋದಿ ಭಾವಚಿತ್ರ ಕೊಡ್ರಿ, ಒಂದೆರಡು ದೊಡ್ಡದು ಸೈಜ್. ಇಲ್ಲ ಅಂದ. ಮೂರನೇ ಅಂಗಡಿಗೆ ಹೋಗಿ ಕೇಳಿದೆ, ರಾಜಾರಾಮ್ ಭಟ್ರೆ ಒಂದು ದೊಡ್ಡದಾಗಿರ್ತಕ್ಕ ನರೇಂದ್ರ ಮೋದಿ ಅವ್ರ ಭಾವಚಿತ್ರ ಬೇಕು. ಇಲ್ಲ, ರಾಹುಲ್ ಗಾಂಧಿ ಇದ್ದಿದ್ದೆ, ಬೇಕಿದ್ರೆ ಕಟ್ಟಿ ಕೊಡ್ತೇನೆ, ತಗೊಂಡೋಗಿರಿ, ಹಣವು ಕೊಡೋದು ಬೇಡ. ನಂಗೆ ಕೋಪ ಅಂತ. ಯಾಕ್ರಿ? ನರೇಂದ್ರ ಮೋದಿ ಈ ದೇಶ ಇವತ್ತು ಜಗತ್ತು ಗೌರವಿಸ್ತದೆ. ನರೇಂದ್ರ ಮೋದಿಯನ್ನ ಜಗತ್ತಿನ ಜನ ಕೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ದೇಶದಲ್ಲಿ ಮೋದಿ 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 ಅಲೆ ಹೇಳ್ತಾ ಇದೆ, ನಿಮ್ ಭಾವಚಿತ್ರ ಇಲ್ಲ ಹೇಳ್ತೀರಲ್ಲ, ಏನ್ ಕತೆ ನಿಮಗೆ? ಆಗ ಹೇಳದ್ ಏನ್ ಮಾಡೋಣ ಸರ್, ನರೇಂದ್ರ ಮೋದಿ ಅವರ ಭಾವಚಿತ್ರ ತಂದು 2 ಸೆಕೆಂಡ್ ಅಲ್ಲಿ ಖಾಲಿ ಆಗುತ್ತೆ. ರಾಹುಲ್ ಗಾಂಧಿದು 10 ವರ್ಷ ಆಯ್ತು, ಯಾರು ತಗೊಂಡೋಗೋದಿಲ್ಲ ಈ ದೇಶದಲ್ಲಿ. ರಾಹುಲ್ ಗಾಂಧಿ ಯಾಕೆ ಹೀಗೆ? ನಮ್ಮ ಲೋಕಸಭಾ ಅಧಿವೇಶನ ಇದೆಯಲ್ಲ, ಈ ಅಧಿವೇಶನದ ಕೊನೆಯಲ್ಲಿ 5 ವರ್ಷಗಳ ನಡವಳಿಕೆಯ ನಂತರ ಒಂದು ಕಾರ್ಯ ಪದ್ಧತಿ ಇದೆ. ಆ ಕಾರ್ಯ ಪದ್ಧತಿ ಏನು ಅಂತ ಕೇಳಿದ್ರೆ, 5 ವರ್ಷಗಳ ಕಾಲಾವಕಾಶದಲ್ಲಿ ಲೋಕಸಭೆಯನ್ನು ಬಹಳ ಚೆನ್ನಾಗಿ ನಡೆಸಿರ್ತಕ್ಕಂತಹ ಸಭಾಪತಿಗಳಿಗೆ ಗೌರವವನ್ನು ಕೊಡ್ತಕ್ಕಂಥ. ಗೌರವ ಹೇಳಿದ್ರೆ ಹೇಗೆ, ಸದನ ನಡೀತಾ ಇರ್ತದೆ, ಕೊನೆಯ ಗಳಿಗೆಯಲ್ಲಿ ನಾವು ಅವರನ್ನ ಆಡಳಿತ ಪಕ್ಷ ಮತ್ತು ಪರಪಕ್ಷ ವಿರೋಧ ಪಕ್ಷಗಳು ಎಲ್ಲ ಸೇರ್ಕೊಂಡು ಒಂದು ಸ್ವಲ್ಪ ಹೊಗಳು. ಹಾಗೆ ಮೊನ್ನೆ ಅಧಿವೇಶನದ ಕೊನೆಯ ದಿನ ಆ ಕಾರ್ಯಕ್ರಮ ಅನುಷ್ಠಾನ ಇತ್ತು. ಹಾಗಾಗಿ ಭಾರತೀಯ ಆಡಳಿತ ಪಕ್ಷದಿಂದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಕ್ರಮ ಇದೆ. ಒಂದಷ್ಟು ಆಡಳಿತ ಪಕ್ಷದವರು ಮಾತನಾಡುವಾಗ ನಾವು ಮಾಡಿರುವ ಸಾಧನೆಗಳನ್ನು ಹೇಳ್ಕೊಂಡು ಸ್ವಲ್ಪ ಅವರಿಗೆ ಹೊಗಳು. ಪ್ರತಿಪಕ್ಷ ಆದರೆ ಒಂದು ಸ್ವಲ್ಪ ಆಡಳಿತ ಪಕ್ಷಕ್ಕೆ ಟೀಕೆ ಎಲ್ಲ ಮಾಡಿ, ನೀವು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಸರ್ಕಾರ ಸರಿಗಿಲ್ಲ ಅಂತ ಹೇಳಿ ಸ್ಪೀಕರ್ ಅನ್ನು ಹೊಗಳುಗಳು. ಹಾಗೆ ನರೇಂದ್ರ ಮೋದಿ ಅವರ ಎದ್ನಿಂತರು 10 ನಿಮಿಷ ನಮ್ಮ ಸುಮಿತ್ರಾ ಮಹಾಜನ್ ಬಗ್ಗೆ ಉಲ್ಲೇಖ ಮಾಡಿದ್ರು, ಚೆನ್ನಾಗಿ ಮಾತನಾಡಿದ್ರು. ಆನಂತರ ಕಾಂಗ್ರೆಸ್ಸಿಂದ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ರು, ಜನತಾದಳದಿಂದ ದೇವೇಗೌಡರು ಮಾತನಾಡಿದ್ರು, ಕಮ್ಯುನಿಸ್ಟ್ ಇಂದ ಕರುಣಾಕರನ್ ಮಾತನಾಡಿದ್ರು, ಕೇರಳದಿಂದ ಪ್ರೇಮಚಂದ್ರ ಮಾತನಾಡಿದ್ರು. ಮತ್ತೆ ಕೊನೆಯ ಗಳಿಗೆಯಲ್ಲಿ ಸಮಾಜವಾದಿ ಪಾರ್ಟಿಯ ಮುಲಾಯಂ ಸಿಂಗ್ ಯಾದವ್ ಎದ್ದು ನಿಂತರು. ಎಡದ ಬದಿಯಲ್ಲಿ ಸೋನಿಯಾ ಗಾಂಧಿ, ಬಲದ ಬದಿಯಲ್ಲಿ ದೇವೇಗೌಡರು, ಮಧ್ಯ ಮುಲಾಯಂ ಸಿಂಗ್ ಯಾದವ್ ಕೂತ್ಕೊಳ್ತಾರೆ. ಯಾವಾಗಲೂ ಕೂತ್ಕೊಂಡಾಗೆ ಅವತ್ತು ಕೂತಿದ್ರು, ಎದ್ದು ನಿಂತರು. ಸೋನಿಯಾ ಗಾಂಧಿ ನೋಡಿದ್ರು, ಈಗ ಸರಿ ಹೊಡಿತಾರೆ. ದೇವೇಗೌಡರು ನೋಡ್ತಾ ಇದ್ರು, ಅಲ್ಲಿಗೆ ನಿದ್ದೆ ಬಂದಾಗ ಮಾಡಿದ್ರು. ಮುಲಾಯಂ ಸಿಂಗ್ ಎದ್ದು ಹೇಳಿದ್ರು, ಭಾಷಣ ಶುರು ಮಾಡಿದ್ರು. ನಾನು 2014ರಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಯಿತು. ತಲೆ ಕೆಡಿಸಿಕೊಳ್ಳಲಿಲ್ಲ. 2014ರ ಚುನಾವಣೆಯಲ್ಲಿ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬಂತು. ನನಗೆ ಭಯ ಆಯಿತು. ಯಾಕೆ ಭಯ ಕೇಳಿದ್ರೆ, ಒಂದಿನಾನು ದೇಶದ ಲೋಕಸಭೆಯ ಒಳಗೆ ಬಾರದೇ ಇರತಕ್ಕಂಥ, ಒಂದಿನಾನು ಲೋಕಸಭೆಯನ್ನ ನೋಡದೇ ಇರತಕ್ಕಂಥ, ಭಾರತದ ಬಗ್ಗೆ ತಿರುಗದೆ ಪ್ರವಾಸ ಮಾಡದೇ ಇರತಕ್ಕಂಥ, ಕೇಂದ್ರದಲ್ಲಿ ಮಂತ್ರಿಯೂ ಆಗದೇ ಇರತಕ್ಕಂಥ ಒಬ್ಬ ಗುಜರಾತಿನ ಒಂದು ಸಣ್ಣ ರಾಜ್ಯದ ಮುಖ್ಯಮಂತ್ರಿ ಈ ದೇಶದ ಲೋಕಸಭೆಯನ್ನು ನಡೆಸಬಲ್ಲನ ಅನ್ನುವಂಥ ಭಯ ಕಾಡಿತು. ಅದಕ್ಕಿಂತ ವಿಶೇಷ, ನಾನು ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ಸಿಗರು, ಬೇರೆ ಬೇರೆ ವಿರೋಧ ಪಕ್ಷದವರು ನರೇಂದ್ರ ಮೋದಿಯನ್ನ ಗೋದ್ರ ಅಲ್ಪಸಂಖ್ಯಾತರ ವಿರೋಧಿ ಅಂತ ಮಾಡಿದ್ರು. ಹಾಗಾಗಿ ನನಗೆ ಇನ್ನೊಂದು ಭಯ ಆಯಿತು, ಯಾವ ಉತ್ತರ ಪ್ರದೇಶದ ನಂಬ್ಕೊಂಡಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಏನು ಅನ್ಯಾಯ ಆಗುತ್ತೋ ಅಲ್ಪಸಂಖ್ಯಾತರನ್ನು ಎಲ್ಲಿ ಓಡಿಸ್ಬಿಡ್ತಾರೋ ಅಂತ ತಿಳ್ಕೊಂಡಿದ್ದೆ. ಆದರೆ 5 ವರ್ಷದ ಆಳ್ವಿಕೆಯ ನಂತರ ಇವತ್ತು ಕೊನೆಯ ಗಳಿಗೆಯಲ್ಲಿ ಎದ್ದು ನಿಂತು ಹೇಳ್ತಾ ಇದ್ದೇನೆ,
ನರೇಂದ್ರ ಮೋದಿ ಆಡಳಿತ ಇದೆಯಲ್ಲ, ಇದು ಜಗತ್ತಿನಲ್ಲಿ ಭಾರತವನ್ನು ಎತ್ತರಕ್ಕೇರಿಸಿದೆ, ಸಾಮರಸ್ಯದ ಬದುಕನ್ನ ಕೊಟ್ಟಿದೆ, ಅಭಿವೃದ್ಧಿಯಲ್ಲಿ ಮುಂದಕ್ಕೆ ತಂದಿದೆ. ಹಾಗಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಬಿಜೆಪಿಯ ಯಾರೆಲ್ಲ ಸಂಸದರು ನೀವಿದ್ದೀರಾ, ಇನ್ನೊಮ್ಮೆ ಆಯ್ಕೆಯಾಗಿ ಬನ್ನಿ, ನರೇಂದ್ರ ಮೋದಿ 2ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿದ್ರು. ನಾವು ಹೇಳಿದ್ದಲ್ಲ, ಮುಲಾಯಂ ಸಿಂಗ್ ಯಾದವ್ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶೀಲಾ ದೀಕ್ಷಿತ್ ಹೇಳ್ತಾರೆ, ಎಲ್ಲಿಯಾದ್ರೂ ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ 10 ವರ್ಷಗಳ ಕಾಲ ಭಯೋತ್ಪಾದಕರು ಭಾರತಕ್ಕೆ ನುಸುಳಿ ಹೊಡೆದಂತಹ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ತಿದ್ರೆ ಈ ದೇಶಕ್ಕೆ ಮತ್ತೆ ಭಯೋತ್ಪಾದಕರ ಸುಳಿ ಇರಲಿಲ್ಲ. ಇಂತಹ ನೇತೃತ್ವವನ್ನ ಸರ್ಜಿಕಲ್ ಸ್ಟ್ರೈಕ್ ನಂತ ಒಂದು ನಿರ್ಧಾರವನ್ನ ತಗೊಳ್ಳುವ ಎದೆಗಾರಿಕೆ ಇದ್ರೆ ನಾನು ದೇಶದಲ್ಲಿ ಕಂಡದ್ದು ಅದು ನರೇಂದ್ರ ಮೋದಿಗೆ ಮಾತ್ರ ಅಂತ ಕಾಂಗ್ರೆಸ್ಸಿನ ಶೀಲಾ ದೀಕ್ಷಿತ್ ಹೇಳಿದ್ರು. ಅದ್ಯಾಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸರ್ ನೋಡಿ, ನಾನು ಬಹಳ ಗೌರವದಿಂದ ಕಾಣ್ತಕ್ಕಂಥ, ನಾನು ಗುರುಗಳು ಅಂತ ಸ್ವೀಕಾರ ಮಾಡಿರ್ತಕ್ಕಂಥ, ನಮ್ಮಂತ ಯುವಕರಿಗೆ ಆದರ್ಶಪ್ರಾಯರಾಗಿರ್ತಕ್ಕಂಥ, ಭ್ರಷ್ಟಾಚಾರ ವಿರೋಧಿಯಾಗಿರ್ತಕ್ಕಂಥ, 16 ವರ್ಷಗಳಿಂದ ಗಾಂಧಿ ವಿಚಾರಧಾರೆ ಅಡಿಯಲ್ಲಿ ಕಾಂಗ್ರೆಸ್ನಲ್ಲಿ ಬೆಳೆದಿರ್ತಕ್ಕಂಥ, ಹುಟ್ಟಿನಿಂದ ಕೊನೆಯವರೆಗೆ ಕಾಂಗ್ರೆಸ್ಸಿನ ಬೆಳವಣಿಗೆಗೆ ಕಾರಣೀಭೂತರಾಗಿ 4 ಬಾರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜನಾರ್ದನ ಪೂಜಾರಿ ಅವರು ಅವರಷ್ಟಕ್ಕೆ ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ, ನಾನು ಮಂತ್ರಿಯಾಗಿದ್ದಾಗ ಭ್ರಷ್ಟಾಚಾರ ವಿರೋಧಿಯಾಗಿದ್ದೆ, ಭ್ರಷ್ಟಾಚಾರವನ್ನು ನಾನು ಯಾವತ್ತೂ ಸಹಿಸಿಲ್ಲ. ಈ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತಿಗೆ ಯಾರಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಹಾಗಾಗಿ 2 ಅವಧಿಗೆ ಅವರೇ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಹೇಳಿದ್ದಲ್ಲ, ಜನಾರ್ದನ ಪೂಜಾರಿ ಅವರು ಹೇಳಿದ್ರು. ಯಾಕೆ ಹೀಗೆ? ನರೇಂದ್ರ ಮೋದಿಯವರ 5 ವರ್ಷದ ಆಳ್ವಿಕೆ ಇದೆಯಲ್ಲ, ಇವತ್ತು ಜನಮಾನಸದಲ್ಲಿ, ಜನರ ಹೃದಯದಲ್ಲಿ ಮೋದಿ 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 ಅಲೆಯನ್ನು ಎಬ್ಬಿಸ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಯಾರು ಮುಂದಿನ ಪ್ರಧಾನಮಂತ್ರಿ ಯಾರು? ತದನಂತರ ಮಗದೊಮ್ಮೆ ಯಾರು ಬೇಕಿತ್ತು? ಈ ದೇಶದ ಮುಂದಿನ ಪ್ರಧಾನಮಂತ್ರಿ ಯಾರು? ಚೌಕಿದಾರ್ ಬೇಕಾ, ನಾಮದಾರ್ ಬೇಕಾ? ಚೌಕಿದಾರ್ ಬೇಕಾ, ನಾಮದಾರ್ ಬೇಕಾ? ಚೌಕಿದಾರ್ ಬೇಕಾ, ನಾಮದಾರ್ ಬೇಕಾ? ನಾಮದಾರ್ ಚೋರ, ಚೌಕಿದಾರ್ ಚೋರ. ನಾಮದಾರ್ ಚೋರ, ಚೌಕಿದಾರ್ ಚೋರ. ನಾಮದಾರ್ ಚೋರ, ಚೌಕಿದಾರ್ ಚೋರ. ಹಾಗಾಗಿ ಇವತ್ತು ಚೌಕಿದಾರ್ ಈ ದೇಶವನ್ನ ರಕ್ಷಣೆ ಮಾಡಬಲ್ಲ ವ್ಯಕ್ತಿ, ತಾಕತ್ತಿದ್ರೆ ಅದು ನರೇಂದ್ರ ಮೋದಿಗೆ. ಹಾಗಾಗಿ ನರೇಂದ್ರ ಮೋದಿಯ ಜೊತೆ ನಾವು ಚೌಕಿದಾರ್ ಅನ್ನುವಂಥ ಹೃದಯವಂತಿಕೆಯಿಂದ ಬಂದಿರ್ತಕ್ಕಂಥ ನಮ್ಮ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಈ ದೇಶದ ರಕ್ಷಣೆಯನ್ನು ನಾವು ಮಾಡ್ತೇವೆ, ನನ್ನ ಗ್ರಾಮದ ರಕ್ಷಣೆಯಿಂದ ಮಾಡ್ತೇವೆ ಅನ್ನೋ ಸಂಕಲ್ಪದಿಂದ ಬಂದಿದ್ದೀರಲ್ಲ. 2013 ಸೆಪ್ಟೆಂಬರ್ 14ನೇ ತಾರೀಕಿನ ದಿವಸ ಗೋವಾದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಿತು. ಆ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಆಗಿನ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಈಗಿನ ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಉಲ್ಲೇಖ ಮಾಡ್ತಾರೆ, ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅಂತ ಉಲ್ಲೇಖ ಮಾಡಿದರು. ಆವತ್ತಿನಿಂದ 6 ತಿಂಗಳುಗಳ ಕಾಲ ದೇಶ ಪ್ರವಾಸವನ್ನು ನರೇಂದ್ರ ಮೋದಿ ಅವರು ಹಾಕಿದರು. ನರೇಂದ್ರ ಮೋದಿಯವರ ದೇಶ ಪ್ರವಾಸದ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಅವರು ಆಶ್ವಾಸನೆಗಳನ್ನು ಕೊಟ್ಟಿಲ್ಲ. ಮೊದಲ ಬಾರಿಗೆ ಸ್ವಾತಂತ್ರ್ಯ ನಂತರ ಆಶ್ವಾಸನೆಗಳೆಲ್ಲದೆ ಇರತಕ್ಕಂಥ ಚುನಾವಣೆ 2014 ಲೋಕಸಭಾ ಚುನಾವಣೆ. ನರೇಂದ್ರ ಮೋದಿ ಅವರು 3 ಮಾತ್ರ ಶಬ್ದಗಳನ್ನು ಹೇಳಿದ್ರು. ಒಂದೇ ಒಂದು ಬಾರಿ ನಾನು ಈ ದೇಶದ ಜನರ ಸಾಲವನ್ನು ಮುಕ್ತ ಮಾಡ್ತೇನೆ ಅಂತ ಹೇಳಿಲ್ಲ, ಉಚಿತವಾಗಿರ್ತಕ್ಕಂಥ ವಿದ್ಯುತ್ ಕೊಡ್ತೇನೆ ಅಂತ ಹೇಳಿಲ್ಲ, ಕಾಂಗ್ರೆಸ್ ಹಾಗೆ ಉಚಿತವಾಗಿ ಅಕ್ಕಿ ಕೊಡ್ತೇನೆ ಹೇಳಿಲ್ಲ, ಸಾರಾಯಿ ಹಂತೇನೆ ಹೇಳಿಲ್ಲ. ಕಾಂಗ್ರೆಸ್ಸಿಗರು ಟೀಕೆ ಮಾಡ್ತಾರೆ, ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೇನೆ ಅಂತ. ನರೇಂದ್ರ ಮೋದಿ ಎಲ್ಲಿಯೂ ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೇನೆ ಅಂತ ಹೇಳಿಲ್ಲ, 15 ಲಕ್ಷ ಹಾಕ್ತಾರೆ ಅಂತ ರಾಹುಲ್ ಗಾಂಧಿಗೆ ಕನಸು ಬಿದ್ದಿತ್ತಷ್ಟೇ. ನರೇಂದ್ರ ಮೋದಿ ಅವರು ಹೇಳಿರುವಂತದ್ದು 3 ಅಂಶಗಳು. ಯಾವುದು? ನನಗೆ ಅಧಿಕಾರವನ್ನು ಕೊಟ್ಟಾಗ ಸ್ವಾಮಿ ವಿವೇಕಾನಂದರು ಕಂಡಿರತಕ್ಕಂಥ ಕನಸು ಏನಿದೆ, ಜಗದ್ವಂದ್ಯ ಭಾರತ ನಿರ್ಮಾಣದ ಸಂಕಲ್ಪದ ಅಡಿಯಲ್ಲಿ ನಾನು ಈ ರಾಷ್ಟ್ರವನ್ನು ಮುನ್ನಡೆಸ್ತೇನೆ. ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂತಹ ಭ್ರಷ್ಟಾಚಾರದ ಇನ್ನೊಂದು ಹೆಸರಾಗಿರ್ತಕ್ಕಂಥ ಕಾಂಗ್ರೆಸ್, ಭ್ರಷ್ಟಾಚಾರದ ಪ್ರಾರಂಭಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಕಾಂಗ್ರೆಸ್, ಭ್ರಷ್ಟಾಚಾರದ ಇನ್ನೊಂದು ಹೆಸರು ಕಾಂಗ್ರೆಸ್, ಭ್ರಷ್ಟಾಚಾರದ ಮೂಲ ಸ್ವರೂಪ ಕಾಂಗ್ರೆಸ್. ಹಾಗಾಗಿ ಭ್ರಷ್ಟಾಚಾರ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಮಾಡ್ತೇನೆ. 3ನೇದು ಸಬಕಾ ಸಾಥ್ ಸಬಕಾ ವಿಕಾಸದ ಮುಖಾಂತರ ಗ್ರಾಮಗಳನ್ನು ಅರಳಿಸ್ತೇನೆ ಅಂತ ಹೇಳಿದರು. 5 ವರ್ಷದ ನಂತರ ಮತ್ತೆ ಯಾಚನೆಗೆ ಆಶೀರ್ವಾದ ಕೇಳುವುದಕ್ಕೆ ನಾವು ಲೋಕಸಭಾ ಸದಸ್ಯರ ಜೊತೆಯಾಗಿ ಇವತ್ತು ನರೇಂದ್ರ ಮೋದಿ ಹೋಗ್ತಾ ಇದ್ದಾರೆ.
ಆ 3 ಶಬ್ದಗಳ ಉಲ್ಲೇಖ ಏನು ಮಾಡಿದ್ರು ಅದನ್ನು ಸಂಕಲ್ಪವನ್ನ ಈಡೇರಿಸಿ ಇವತ್ತು ಜನ ಮತದಾರರ ಎದುರು ಈ ಮತದಾರ ದೇವನ ಎದುರು ಆಶೀರ್ವಾದ ಕೇಳುವುದಕ್ಕೆ ಹೋಗುತ್ತಾರೆ. ಹಾಗಾಗಿ 3 ವಿಷಯಗಳನ್ನ ಸಂಕಲ್ಪಗಳನ್ನ ಈಡೇರಿಸಿದ್ದಕ್ಕಾಗಿ ಇವತ್ತು ಭಾರತದ ಪ್ರತಿಯೊಬ್ಬ ವಿಶ್ವಾಸ ನಂಬಿಕೆಗಳನ್ನ ನರೇಂದ್ರ ಮೋದಿಯ ಮೇಲೆ ಇಟ್ಟಿದ್ದಾರೆ. ಯಾವುದು ಜಗತ್ತೊಂದು ಭಾರತ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ, ಈ ಜಗತ್ತಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದೊಂದು ದೇಶಗಳ ಜೊತೆ ಯುದ್ಧಗಳು ಪ್ರಾರಂಭ ಆಗ್ತಾ ಇದ್ದಾವೆ, ಅಶಾಂತಿಯ ವಾತಾವರಣಗಳಿದ್ದಾವೆ, ಧರ್ಮ ಮತಗಳ ಮೇಲೆ ಭೇದ ವಿಭಾಗಗಳು ಪ್ರಾರಂಭ ಆಗಿದ್ದಾವೆ. ಜಗತ್ತನ್ನು ಒಂದು ಮಾಡಿ ಶಾಂತಿಯುತವಾಗಿರ್ತಕ್ಕಂಥ ಮಾತುಕತೆ ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶಕ್ಕೆ ಶಕ್ತಿ ಇದ್ರೆ ಅದು ಭಾರತಕ್ಕಿದೆ. ಅದರ ನಾಯಕತ್ವವನ್ನು ನರೇಂದ್ರ ಮೋದಿಗೆ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ನರೇಂದ್ರ ಮೋದಿ ಅವರು ತನ್ನ 5 ವರ್ಷದ ಆಳ್ವಿಕೆಯಲ್ಲಿ ಜಗತ್ತೇ ಭಾರತ ಕಡೆಗೆ ನೋಡುವಂತೆ ಮಾಡಿದ್ರಲ್ಲ. ಭಾರತದ ಸಾಂಸ್ಕೃತಿಕ ಪರಂಪರೆ ಆಗಿರ್ತಕ್ಕಂಥ ಋಷಿಮುನಿಗಳ ಕೊಡುಗೆಯಾಗಿರ್ತಕ್ಕಂಥ ಯೋಗವನ್ನು ವಿಶ್ವ ದಿನಾಚರಣೆ ಯೋಗ ದಿನಾಚರಣೆಯಿಂದ ಮಾಡಿ 153 ದೇಶಗಳು ಯೋಗವನ್ನು ಆಚರಣೆ ಮಾಡುವ ಹಾಗೆ ಅದ್ಯಾಕೆ ಜಗತ್ತಿನ ಹಿರಿಯನ್ನ ಅಮೆರಿಕದ ಅಧ್ಯಕ್ಷ ಒಬಾಮನೆ ಮಾರ್ಗದ ಮಧ್ಯೆ ಕೂತು ಯೋಗವನ್ನು ನೋಡುವ ಕಣ್ಣಿನಲ್ಲಿ ಆ ದೃಷ್ಟಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ಇದ್ದರೆ ನರೇಂದ್ರ ಮೋದಿ ಇವತ್ತು ಒಬಾಮ ಮಾರ್ಗದ ಮಧ್ಯೆ ಯೋಗ ಮಾಡಿದ್ರಲ್ಲ. ಅರಬ್ ದೇಶಗಳಲ್ಲಿ ಅಲ್ಲಿಯ ನಿಯಮ, ಅಲ್ಲಿಯ ನಿಬಂಧನೆ, ಅಲ್ಲಿಯ ಸಂವಿಧಾನ ಪ್ರಕಾರವಾಗಿ ಇನ್ನೊಂದು ಮತದೇವರುಗಳ ಪೂಜೆ ಸಲ್ಲ. ಅಂತಹ ಅರಬ್ ದೇಶದಲ್ಲಿ ಗಣಪತಿ ಮಂದಿರಕ್ಕೆ ಅಬುದಾಬಿಯಲ್ಲಿ 26 ಎಕರೆ ಜಾಗವನ್ನು ತಗೊಂಡು ಗಣಪತಿ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ ಮೊದಲ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ. ಜಗತ್ತಿನ ಇತಿಹಾಸದಲ್ಲಿ ಯುದ್ಧ ಕೈದಿಯನ್ನ 48 ಗಂಟೆಗಳ ಕಾಲದ ಒಳಗಾಗಿ ಬಿಟ್ಟ ಉದಾಹರಣೆ ಇಲ್ಲ. ಮೊನ್ನೆ ಭಾರತದ ಯುದ್ಧ ಕ್ಯಾಪ್ಟನ್ ಅಭಿನಂದನ್ ಪಾಕಿಸ್ತಾನದ ನೆಲದಲ್ಲಿ ಇಳಿಬೇಕಾಯ್ತು. ಇಳಿದಾಗ ಯುದ್ಧ ಕೈದಿ ಆಗಿರ್ತಕ್ಕಂಥ ಅಭಿನಂದನ್ 48 ಗಂಟೆ ಒಳಗೆ ಭಾರತಕ್ಕೆ ಒಪ್ಪಿಸಿ ಪಾಕಿಸ್ತಾನ ಶರಣಾಗತಿಯಾಗಿ ನಮಸ್ಕಾರ ಮಾಡಿತಲ್ಲ, ಇದು ನರೇಂದ್ರ ಮೋದಿಯ ತಾಕತ್ತು. ನರೇಂದ್ರ ಮೋದಿ ವಿದೇಶ ಪ್ರವಾಸವನ್ನು ಮಾಡಿದಾಗ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು, ಮಾಯಾವತಿ ಟೀಕೆ ಮಾಡಿದ್ರು. ನರೇಂದ್ರ ಮೋದಿ ಈ ದೇಶದ ಅವರ ಹವ್ಯಾಸಕ್ಕೋಸ್ಕರ ಪ್ರವಾಸವನ್ನು ಮಾಡಲಿಲ್ಲ. ಅಭಿನಂದನ್ ನನ್ನ ದೇಶ ಪಾಕಿಸ್ತಾನ ಭಾರತಕ್ಕೆ ಬಿಟ್ಟು ಕೊಟ್ಟಾಗ ಇಡೀ ಜಗತ್ತಿನ ದೇಶಗಳು ಭಾರತದ ಜೊತೆ ಯುದ್ಧದಲ್ಲಿ ನಿಂತಾಗ ಗೊತ್ತಾಯಿತು ನರೇಂದ್ರ ಮೋದಿ ಭಾರತದ ಕೀರ್ತಿಯನ್ನ ಜಗತ್ತಿನ ಎತ್ತರಕ್ಕೆ ಏರಿಸುವುದಕ್ಕೋಸ್ಕರ ಹೋಗಿದ್ದಾರೆ, ಪ್ರವಾಸವನ್ನು ಮಾಡಿದ್ದಾರೆ, ತಾಯಿ ಭಾರತೀಯ ಗೌರವವನ್ನು ಎತ್ತರಿಸುವುದಕ್ಕೋಸ್ಕರ. ನಮ್ಮ ಸರ್ಕಾರದ ವೇಗಗಳನ್ನು ತಿಳಿಸ್ತೇನೆ. 2 ವರ್ಷದ ಹಿಂದೆ ನೇಪಾಳದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆ ಏನು ಕೇಳಿದ್ರೆ, ಅಲ್ಲಿ ಒಬ್ಬಳು ತಾಯಿ ಹೆರಿಗೆ ಆದ್ಮೇಲೆ ತಾಯಿ ಆ ಮಗುವಿಗೆ ನಾಮಕರಣ ಇತ್ತು. ಆ ನಾಮಕರಣದ ದಿವಸ ನೇಪಾಳದ ಎಲ್ಲ ಪತ್ರಕರ್ತರು ಅಲ್ಲಿಗೆ ಓಡೋಡಿ ಹೋದರು. ಏನು ವಿಶೇಷ ಹೇಳಿದ್ರೆ, ಆ ತಾಯಿ ತನ್ನ ಮಗುವಿಗೆ ಭಾರತಿ ಅಂತ ಹೆಸರಿಟ್ಲು. ನೇಪಾಳದ ಪತ್ರಕರ್ತರು ಹೋಗಿ ಆ ತಾಯಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ತಾಯಿ, ನೀನು ಈ ನೇಪಾಳದ ಮಣ್ಣಿನಲ್ಲಿ ಹುಟ್ಟಿದೀಯಾ, ನೇಪಾಳದ ನೆಲದಲ್ಲಿ ಬೆಳೆದಿದ್ಯಾ, ನೇಪಾಳದ ನೀರನ್ನ ಕುಡಿತೀಯಾ, ನೇಪಾಳದ ಗಾಳಿಯನ್ನು ಸ್ವೀಕಾರ ಮಾಡಿದ್ಯಾ, ನಿನ್ನ ಹೊಟ್ಟೆಯಲ್ಲಿ ಈ ನೇಪಾಳದ ಮಣ್ಣಿನಲ್ಲಿ ಜನ್ಮ ಕೊಟ್ಟಿರುವ ಮಗುವಿಗೆ ಹತ್ತಿರದ ದೇಶ ಭಾರತದ ಹೆಸರಿಟ್ಟಿದ್ಯಾ, ನಾಚಿಕೆ ಆಗುವುದಿಲ್ಲ? ಆ ತಾಯಿ ಹೇಳ್ತಾಳೆ, ಅಣ್ಣ, ಈ ನೇಪಾಳದಲ್ಲಿ ಭೂಕಂಪ ಆಯ್ತಲ್ಲ, ಆಗಾಗ ಮನೆಗಳು ಕಟ್ಟಡಗಳು ಕುಸಿತ ಆಯ್ತಲ್ಲ, ನನ್ನ ಮನೆ ಕುಸಿತ ಆದಾಗ ಮಣ್ಣಿನ ಅಡಿಯಲ್ಲಿ ಗರ್ಭಿಣಿ ತಾಯಿ ನಾನು ಇದ್ದೆ. ಆಗ ಭಾರತದ ಸೇನೆಯವರು ಬಂದು ನನ್ನನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸಿ ಈ ಮಗುವಿನ ಜನ್ಮಕ್ಕೆ ಕಾರಣೀಭೂತರಾದವರು ಯಾರು ಹೇಳಿದ್ರೆ ಅದು ಭಾರತದ ಸೇನೆ. ಅದಕ್ಕೋಸ್ಕರ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೋಸ್ಕರ ನಾನು ಭಾರತೀಯ ಅಂತ ಇದ್ದೇನೆ. ಆ ಭಾರತದ ಸೇನೆಯನ್ನು ಕಳಿಸಿರ್ತಕ್ಕಂಥ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ನನ್ನ ನಮೋ ನಮೋ ಅಂತ ಹೇಳ್ತಾಳೆ ನೇಪಾಳದ ನೆಲದಲ್ಲಿ ತಾಯಿ. ಯೋಚನೆ ಮಾಡಿ, 11 ಗಂಟೆ 45 ನಿಮಿಷಕ್ಕೆ ನೇಪಾಳದಲ್ಲಿ ಭೂಕಂಪ ಆಯಿತು. 12 ಗಂಟೆಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇಪಾಳದ ಅಧ್ಯಕ್ಷರಿಗೆ ದೂರವಾಣಿ ಕರೆಯನ್ನು ಮಾಡಿ ಹೇಳ್ತಾರೆ, ನೀವು ಹೆದರಬೇಡಿ, ನಿಮ್ಮ ದೇಶದಲ್ಲಿ ಭೂಕಂಪ ಆಗಿದೆ, ನಿಮ್ಮ ಜೊತೆ ನಾವು ಭಾರತೀಯರಿದ್ದೇವೆ, ಮತ್ತೊಮ್ಮೆ ನೇಪಾಳವನ್ನು ಕಟ್ಟೋಣ, ನಾವು ಸಹೋದರರಾಗಿ ನಿಮಗೆ ಸಹಕಾರವನ್ನು ನೀಡ್ತೇನೆ ಅಂತ ಹೇಳ್ತಾರೆ. ಮಧ್ಯಾಹ್ನ 3 ಗಂಟೆ ಒಳಗೆ ಭಾರತದ ಸೇನೆ ನೇಪಾಳದಲ್ಲಿ ಇಳಿಯುತ್ತದೆ. ಯಾಕೆ ಇದರ ಉಲ್ಲೇಖ ಮಾಡಿದೆ ಕೇಳಿದ್ರೆ, ಮನಮೋಹನ್ ಸಿಂಗರ ಕಾಲಘಟ್ಟಕ್ಕೂ ನರೇಂದ್ರ ಮೋದಿಯ ಕಾಲಘಟ್ಟಕ್ಕೂ ವ್ಯತ್ಯಾಸವನ್ನು ವಿವರಿಸ್ತೇನೆ.
ಏನದು ಕೇಳಿದ್ರೆ, ದೆಹಲಿ ನೇಪಾಳದಲ್ಲಿ ಭೂಕಂಪ ಆದ್ದು 11:45 ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ದೆಹಲಿಯಿಂದ ನೇಪಾಳದ ಕಠ್ಮಂಡುವಿಗೆ ನಮ್ಮ ಸೇನಾ ತುಕಡಿ ಹೋಗಿ ಇಳಿದದ್ದು ಮಧ್ಯಾಹ್ನ 3 ಗಂಟೆಗೆ. ತಗೊಂಡ ಸಮಯ ಎಷ್ಟು? ಕೇವಲ 3 ಗಂಟೆ. ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ಪಾಕಿಸ್ತಾನ ಕಸಬ್ ತಂಡ ಗುಜರಾತ್ ಸಮುದ್ರ ಮಾರ್ಗವಾಗಿ ಮಹಾರಾಷ್ಟ್ರದ ಮುಂಬೈಯೊಳಗೆ ಬಂದು ಮುಂಬೈ ನಗರದ ಒಳಗೆ ಪ್ರವೇಶ ಆಯಿತು. 130 ಜನರಿಗೆ ಗುಂಡಿಕ್ಕಿ ಕೊಂದಿತು. 10 ಪೊಲೀಸ್ ಅಧಿಕಾರಿಗಳು ಸತ್ತರು. ತಾಜ್ ಹೋಟೆಲ್ನ ಒಳಗೆ ಹೋಯಿತು, ಬೆಂಕಿ ಹಾಕಿದರು. ಆಗ ಮಹಾರಾಷ್ಟ್ರ ಸರ್ಕಾರ ಕಾಂಗ್ರೆಸ್, ದೆಹಲಿ ಸರ್ಕಾರ ಕಾಂಗ್ರೆಸ್. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಂದು ಬೇಡಿಕೆಯನ್ನು ಇಡ್ತಾರೆ ದೆಹಲಿ ಸರ್ಕಾರಕ್ಕೆ, ನಮ್ಮ ಪೊಲೀಸರಿಂದ ಈ ಭಯೋತ್ಪಾದಕರನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನೀವು ಮಿಲಿಟರಿ ಸೇನೆಯಿಂದ ನಮಗೆ ಕಳಿಸಿಕೊಡಿ ಅಂತ ಕೇಳ್ತಾರೆ. ಮನಮೋಹನ್ ಸಿಂಗ್ ಒಪ್ತಾರೆ. ದೆಹಲಿಯಿಂದ ದೇಶದ ಒಳಗೆ, ದೆಹಲಿಯಿಂದ ಮಹಾರಾಷ್ಟ್ರದ ಮುಂಬೈಗೆ ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ಸೇನೆ ತಗೊಂಡ ಸಮಯ 28 ಗಂಟೆ. ನರೇಂದ್ರ ಮೋದಿಯ ವೇಗ ನೋಡಿ, ಪಕ್ಕದ ದೇಶ ನೇಪಾಳಕ್ಕೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಮಿಲಿಟರಿ ಹೋಗ್ಲಿಕ್ಕೆ ತಗೊಂಡ ಸಮಯ 3 ಗಂಟೆ. ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ಮಹಾರಾಷ್ಟ್ರದೊಳಗೆ ದೇಶದೊಳಗೆ ಬರಲಿಕ್ಕೆ 28 ಗಂಟೆ. ಇದೇ ವೇಗ ನರೇಂದ್ರ ಮೋದಿದು, ಇದೇ ವೇಗ ನರೇಂದ್ರ ಮೋದಿ. ಅದ್ಯಾಕೆ? ಕಸಬನನ್ನ ತಂದು 4 ವರ್ಷ ಜೈಲಲ್ಲಿಟ್ಟು ಬಿರಿಯಾನಿ ಕೊಟ್ಟರು. ಇವತ್ತು ಟೀಕೆ ಮಾಡ್ತಾರೆ. ಬಂಧುಗಳೇ, ನೆನಪಿಡಿ, ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ, ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲೂ ಒಬ್ಬ ಯುದ್ಧ ಕೈದಿ ಸಿಕ್ಕಿದ್ದ. ಪಾಕಿಸ್ತಾನ ಅವನ ರುಂಡವನ್ನು ಚೆಂಡಾಡಿದ ಮೇಲೆ 10 ದಿವಸದ ನಂತರ ಕೇವಲ ರುಂಡವನ್ನು ಕಳಿಸಿಕೊಟ್ಟಿತು. ಆದರೂ ನಮ್ಮ ಮನಮೋಹನ್ ಸಿಂಗ್ ಒಂದೇ ಒಂದು ಶಬ್ದವನ್ನು ಉಲ್ಲೇಖ ಮಾಡಲಿಲ್ಲ. ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಅಭಿನಂದನಲ್ಲಿ ತಪ್ಪಿ ಇಳಿದ, ಯುದ್ಧ ಕೈದಿಯಾದ ನರೇಂದ್ರ ಮೋದಿ ಅಮೆರಿಕದ ದೂರವಾಣಿಯನ್ನು ಸಮೇತ ದೂರ ಇಟ್ಟರು. ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟರು, 48 ಗಂಟೆಯೊಳಗೆ ಬಿಡದಿದ್ರೆ ನಮ್ಮ ಯುದ್ಧ ಪ್ರಾರಂಭ ಆಗ್ತದೆ, ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡ್ತೇವೆ ಅನ್ನುವಂತ ಧೀಮಂತವನ್ನು ತೋರಿಸಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನೆನಪು ಮಾಡಿ 100 ಸಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಊರಿಗೆ ಒಳಗಡೆ ಬಂತು ಪಾಕಿಸ್ತಾನದ ಸೇನೆ. ಮೊದಲ ಬಾರಿಗೆ ಅಮೆರಿಕ ಬಿಟ್ರೆ ಸರ್ಜಿಕಲ್ ಸ್ಟ್ರೈಕಿನ ಉತ್ತರ ಕೊಟ್ಟ ದೇಶ ಇದ್ರೆ ಅದು ಭಾರತ. ಊರಿಗೆ ಪಾಕಿಸ್ತಾನದ ನೆಲೆಯೊಳಗೆ ನಮ್ಮ ಸೈನಿಕರನ್ನು ಕಳಿಸಿದ ಪ್ರಧಾನಮಂತ್ರಿ. ರಾಹುಲ್ ಗಾಂಧಿ ಹೇಳ್ತಾರೆ, ನಮ್ಮ ಕಾಲಘಟ್ಟದಲ್ಲೂ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು, ಆದ್ರೆ ಸೇನೆ ಅವರಿಗೆ ಗೊತ್ತಿಲ್ಲ, ಸೈನಿಕರಿಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ಮನೆಯಲ್ಲಾಗಿರ್ಬೇಕು, ನಾಚಿಕೆ ಆಗಬೇಕು ಅವರಿಗೆ. ಯೋಚನೆ ಮಾಡಿ, ಮೈನ್ಮಾರ್ನಿಂದ ಈ ದೇಶದೊಳಗೆ, ಬಾಂಗ್ಲಾದ ಮೈನ್ಮಾರ್ನೊಳಗಿಂದ ಈ ದೇಶದೊಳಗೆ ಆಕ್ರಮಣ ಆಗಿತ್ತು. 10 ದಿವಸದೊಳಗೆ ನಮ್ಮ ಸೇನೆ ಮೈನ್ಮಾರ್ನೊಳಗೆ ಹೋಗಿ ಆ ಸೈನಿಕರಿಗೆ ಭಯೋತ್ಪಾದಕರಿಗೆ ಉತ್ತರವನ್ನು ಕೊಟ್ಟು, ಮೊನ್ನೆ ದಿನ ಆಗಿರುವಂತ ಪುಲ್ವಾಮಾ ಘಟನೆಗೆ ಉತ್ತರವಾಗಿ ನಮ್ಮ ವಾಯುದಾಳಿ 30 ಜನ ನಮ್ಮ ಸೈನಿಕರಿಗೆ ಹೊಡೆದಕ್ಕೆ 13ನೇ ದಿನದೊಳಗೆ ಪಾಕಿಸ್ತಾನದ ನೆಲೆ ಒಳಗೆ ಹೋಗಿ 300 ಜನರಿಗೆ ಹೊಡೆಯುವಂತ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ನರೇಂದ್ರ ಏನ್ ಕೇಳ್ತೀರಿ? ಸಾಕ್ಷಿ ಕೇಳ್ತೀರಿ? ಸಾಕ್ಷಿ ಕೇಳ್ತಾರೆ. ಸ್ವಾಮಿ ರಾಹುಲ್ ಗಾಂಧಿ ಅವರೇ, ನೀವು ಹುಟ್ಟಿದ ಮೇಲೆ ನೀವು ಬ್ರಾಹ್ಮಣ ಅಂತ ಹೇಳಲಿಲ್ಲ, ತೊಂದರೆ ಇಲ್ಲ. ಈಗ ಚುನಾವಣೆ ಬಂದಾಗ ನೀವು ಜನಿವಾರ ಹಾಕೊಂಡು ತಿರುಗ್ತೀರಿ, ಬ್ರಾಹ್ಮಣ ಅಂತ ಹೇಳ್ತೀರಿ, ನಾವೇನು ವಿರೋಧ ಮಾಡೋದಿಲ್ಲ. ಆದ್ರೆ ನೀವು ಬ್ರಾಹ್ಮಣ ಆಗುವುದಕ್ಕೆ ನಿಮಗೆ ಜನಿವಾರ ಹಾಕಿದ ದಿನಕ್ಕೆ ಸಾಕ್ಷಿ ಕೊಡಿ. ನೀವು ಬ್ರಾಹ್ಮಣ ಅನ್ನೋದಕ್ಕೆ ಸಾಕ್ಷಿ ಕೊಡಿ. ಯಾರು ಕೇಳ್ತಾರೆ? ಇವತ್ತು ಯುದ್ಧಕ್ಕೆ ಸಾಕ್ಷಿ ಕೇಳ್ತಾರೆ ಇವರು. ಹಾಗಾಗಿ ಇವತ್ತು ದೇಶದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗೆ ಉತ್ತರವನ್ನ ಕೊಡುವಂತಹ ಶಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ. ಅದಕ್ಕೋಸ್ಕರ ಜನ ತೀರ್ಮಾನ ಮಾಡಿದರೆ ಈ ದೇಶದ ರಕ್ಷಣೆ ನರೇಂದ್ರ ಮೋದಿಯಿಂದ, ಈ ದೇಶದ ರಕ್ಷಣೆ ನರೇಂದ್ರ. ಹಾಗಾಗಿ ಹೇಳಿದ್ರೆ ಇವತ್ತು ಜಗತ್ತೊಂದೇ ಭಾರತ ಎದ್ದು ನಿಂತಿದೆ. ಜಗತ್ತಿನ ಜನ ಭಾರತದ ಕಡೆಗೆ ನೋಡ್ತಾರೆ. ಮೊನ್ನೆ 53 ಮುಸ್ಲಿಂ ರಾಷ್ಟ್ರಗಳು ಭಾರತದ ಒಟ್ಟಿಗೆ ನಿಂತು ಮೊದಲ ಬಾರಿಗೆ ಪಾಕಿಸ್ತಾನವನ್ನು ಒಬ್ಬಂಟಿ ಮಾಡಿದವು. ಇಸ್ಲಾಂ ರಾಷ್ಟ್ರಗಳು ಹೇಳ್ತವೆ, ಮುಂದಿನ ದಿನಗಳಲ್ಲಿ ಭಾರತ ಏನು ಹೇಳ್ತಾ ಅದರ ಹಾಗೆ ನಡ್ಕೊಳ್ತೇವೆ, ನಮಗೆ ಮಾರ್ಗದರ್ಶನವನ್ನ ಭಾರತ ಮಾಡಬೇಕು ಅಂತ ಇವತ್ತು 53 ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಭಾರತದ ಕಡೆಗೆ ನೋಡ್ತಾ ಇದ್ದಾವೆ. ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ. ಜಗತ್ತೊಂದೇ ಭಾರತ ನಿರ್ಮಾಣ ಆಗ್ತಾ ಇದೆ. ಎರಡನೇದು ಭ್ರಷ್ಟಾಚಾರ ಮುಕ್ತ. ಯೋಚನೆ ಮಾಡಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ 5 ವರ್ಷದ ಕಾಲಾವಧಿಯಲ್ಲಿ ಪ್ರಧಾನಮಂತ್ರಿ ಇರಬಹುದು, ಪ್ರಧಾನಮಂತ್ರಿ ಮಂಡಲ ಇರಬಹುದು, ಅದ್ಯಾಕೆ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಒಬ್ಬನೇ ಒಬ್ಬ ಲೋಕಸಭಾ ಸದಸ್ಯ ಭ್ರಷ್ಟಾಚಾರದಲ್ಲಿ ಸಿಲುಕಿಲ್ಲ. ಭ್ರಷ್ಟಾಚಾರದಲ್ಲಿ ಸಿಲುಕಿಲ್ಲ. ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಆಡಳಿತ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಅಣ್ಣಾ ಹಜಾರೆ ಹೋರಾಟವನ್ನು ಮಾಡಿದರು. ಲೋಕಪಾಲ್ ನೇಮಕ ಮಾಡಿ ಅಂತ ಅಣ್ಣಾ ಹಜಾರೆ ಹೋರಾಟವನ್ನು ಮಾಡಿದರು.
ಒಂದು ಕಡೆ ಅಣ್ಣಾ ಹಜಾರೆ ಹೋರಾಟ ಸತ್ಯಾಗ್ರಹ ಪ್ರಾರಂಭ ಆಯಿತು. ಹಳ್ಳಿಯಲ್ಲಿ ಅಣ್ಣಾ ಹಜಾರೆಗೆ ಬೆಂಗಾವಲಾಗಿ ಜನ ನಿಂತರು. ಅಣ್ಣಾ ಹಜಾರೆ ಹೋರಾಟದ ಪರಿಣಾಮ ಎರಡಾಯ್ತು. ಒಂದು, ಆಪ್ ಪಾರ್ಟಿ ನಿರ್ಮಾಣ ಆಯಿತು, ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆದರು. ಆದರೆ ಅಣ್ಣಾ ಹಜಾರೆಗೆ ನ್ಯಾಯ ಸಿಕ್ಕಿರಲಿಲ್ಲ. ಅಣ್ಣಾ ಹಜಾರೆ ಹೋರಾಟಕ್ಕೆ ನ್ಯಾಯವನ್ನ ಕೊಟ್ಟಿದ್ದರೆ ಲೋಕಪಾಲ್ ನೇಮಕ ಮಾಡಿದ ಏಕೈಕ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಲೋಕಪಾಲ್ ನೇಮಕ ಮಾಡಿದ್ರಲ್ಲ, ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ವಿಚಾರಧಾರೆಗೆ ನಾನು ನೇರವಾಗಿರ್ತೇನೆ ಅನ್ನುವಂಥದ್ದನ್ನ ಪಾರದರ್ಶಕವಾಗಿ ತೋರಿಸಿರುವ ಪ್ರಧಾನಮಂತ್ರಿ ಇದ್ದಾರೆ ನರೇಂದ್ರ ಮೋದಿ. ಯೋಚನೆ ಮಾಡಿ, 12 ವರ್ಷಗಳ ಕಾಲ ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. ಕಳೆದ 5 ವರ್ಷಗಳಿಂದ ನರೇಂದ್ರ ಮೋದಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. 2014ರಲ್ಲಿ ಅವರ ಅಕೌಂಟ್ ಅಲ್ಲಿ ಎಷ್ಟಿತ್ತು, ಇವತ್ತೆಷ್ಟಿದೆ ಹೇಳಿದ್ರೆ ಕೇವಲ 75 ಲಕ್ಷ ರೂಪಾಯಿ ಆಸ್ತಿ ಚರಾಚರ ಸ್ವತ್ತುಗಳಿದ್ದಾವೆ, ಹಣ ಅಲ್ಲ. ಈ ದೇಶದಲ್ಲಿ ಆಗಿರುವ ಮುಖ್ಯಮಂತ್ರಿಗಳ ಪಟ್ಟಿ ತೆಗೆದು ನೋಡಿ. ಯಾಕೆ ನಮ್ಮ ರಾಜ್ಯದ DK ಶಿವಕುಮಾರ್ ಪ್ರಾರಂಭದ ಚುನಾವಣೆಗೆ ನಿಂತಾಗ 40 ಲಕ್ಷ, ಇವತ್ತು ಅವರು ಮತ್ತೊಮ್ಮೆ ಚುನಾವಣೆಗೆ ಹೋದಾಗ 800 ಕೋಟಿ ರೂಪಾಯಿ ಒಡೆಯ. ಈ ದೇಶದಲ್ಲಿ ರಾಜಕಾರಣವನ್ನು ವೃತ್ತಿ ಮಾಡದೇ ಇರತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ. ಹಾಗಾಗಿ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟರಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಬಂಧುಗಳ ಯೋಚನೆ ಮಾಡಿ, ಇಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರ ಜೀವನವನ್ನು ಯೋಚನೆ ಮಾಡಿದಂಥ ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದರು. ಈ ದೇಶದಲ್ಲಿ ಬಡವರ ಬೆಂಗಾವಲಾಗಿ ನಿಲ್ಲಬೇಕು. ಮೊದಲ ಬಾರಿಗೆ ಪ್ರತಿಯೊಬ್ಬ ತನ್ನ ತಾಯಿ ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ಯೋಚನೆ ಮಾಡಿದರು. ಆ ತಾಯಿ ಅಡಿಗೆ ಅನಿಲಕ್ಕೋಸ್ಕರ ಪಡತಕ್ಕಂಥ ಕಷ್ಟಗಳನ್ನು ಯೋಚನೆ ಮಾಡಿ ಉಜ್ವಲದ ಮುಖಾಂತರ ಹಳ್ಳಿಯ ಬಡವರಿಗೆ ಉಜ್ವಲದ ಮುಖಾಂತರ ಅನಿಲ ಭಾಗ್ಯವನ್ನು ಕೊಟ್ಟಿರುವ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬಡವರ ಮನೆ ಬಾಗಿಲಿಗೆ ಗ್ಯಾಸ್ ಅನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರಲ್ಲ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶದಲ್ಲಿ 4 ಕೋಟಿ ಇತ್ತು. ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ 4 ವರ್ಷದಲ್ಲಿ 6 ಕೋಟಿ ಬಡವರ ಮನೆಗೆ ಉಜ್ವಲವನ್ನ ಕೊಟ್ಟರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಬಡವರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಆಯುಷ್ಮಾನ್ ಭಾರತ ಮುಖಾಂತರ ನೇರವಾಗಿ ಬಡವರ ಬಾರಿಗೆ ಆರೋಗ್ಯವನ್ನ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಆರೋಗ್ಯ ವಿಮೆ ಅತಿ ದೊಡ್ಡದಾಗಿರ್ತಕ್ಕಂಥ ಜಗತ್ತಿನಲ್ಲಿ ಅತಿ ದೊಡ್ಡ ವಿಮೆ ಯಾವುದು ಕೇಳಿದ್ರೆ ಅದು ನರೇಂದ್ರ ಮೋದಿಯ ಮೋದಿ ಕೇರ್ ಆಯುಷ್ಮಾನ್ ಭಾರತವನ್ನು ಜಗತ್ತಿನಲ್ಲೇ ಮೊದಲ ಬಾರಿಗೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿಮೆ ಅನ್ನುವಂಥದ್ದನ್ನು ಗುರುತಿಸಲಾಗಿದೆ. ಈ ದೇಶದಲ್ಲಿ ವಿದ್ಯುತ್ ಇಲ್ಲದೆ ಇರತಕ್ಕಂಥ ಕತ್ತಲ ಗ್ರಾಮಗಳಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡತಕ್ಕಂಥ ದಿನಗಳಲ್ಲಿ 18,000 ಗ್ರಾಮಗಳು ಕತ್ತಲ ಗ್ರಾಮ ಆಗಿತ್ತು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2018ರ ಏಪ್ರಿಲ್ 27ನೇ ತಾರೀಕಿಗೆ 18,000 ಗ್ರಾಮಗಳಿಗೂ ಕರೆಂಟ್ ಅನ್ನು ಕೊಟ್ಟಿರುವುದು ಮುಖಾಂತರ 18,000 ಗ್ರಾಮಗಳನ್ನ ಬೆಳಕಯುಕ್ತವಾಗಿರ್ತಕ್ಕಂಥ ಗ್ರಾಮವಾಗಿ ಹರಡಿಸಿದ್ರಲ್ಲ. 16 ಬಡವರ ಮನೆಗಳಿಗೆ ದೀಪವನ್ನು ಕೊಡತಕ್ಕಂಥ ಕೆಲಸ ಮಾಡಿದ್ರಲ್ಲ. ಕತ್ತಲಲ್ಲಿ ಇರತಕ್ಕಂಥ ಬಡವರ ಮನೆಗೆ ಬೆಳಕಾಗಿ ನಿಂತರಲ್ಲ. ಜನ್ಧನ್ ಅಕೌಂಟ್ ಮುಖಾಂತರ ಬಡವರಿಗೆ ಬ್ಯಾಂಕಿನ ವ್ಯವಹಾರಗಳನ್ನು ಕಳಿಸಿದ್ರು. ಮುದ್ರಾ ಸಾಲ ಸೌಲಭ್ಯದ ಮುಖಾಂತರ ಬಡವರಿಗೆ ಆರ್ಥಿಕವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುವುದರ ಮುಖಾಂತರ ಉದ್ಯಮಶೀಲತೆಯನ್ನು ಬೆಳೆಸಿ 50,000ರಿಂದ 10 ಲಕ್ಷದವರೆಗೆ ಸಾಲವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿ ಈ ದೇಶದಲ್ಲಿ 12 ಕೋಟಿ ಜನರಿಗೆ ಯುವಕರಿಗೆ ಮುದ್ರಾದ ಅಡಿಯಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡಲಾಗಿದೆ. ನನಗೆ ಬಹಳ ಹೆಮ್ಮೆ ಇದೆ. ಅತಿ ಹೆಚ್ಚು ಮುದ್ರಾದಲ್ಲಿ ಸಾಲ ಪಡೆದ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ 94,000 ಜನರಿಗೆ 1,500 ಕೋಟಿ ರೂಪಾಯಿಯಿಂದ ಕೇಂದ್ರ ಸರ್ಕಾರ ಕೊಟ್ಟಿದೆ. ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದ್ರೆ ಈ ದೇಶದಲ್ಲಿ ಇರತಕ್ಕಂಥ ಗರ್ಭಿಣಿ ಹೆರಿಗೆಯಾಗಿ ಮಗುವನ್ನ ತಂದಾಗ ಆಸ್ಪತ್ರೆಯ ಬಿಲ್ ಕಟ್ಟಲಿಕ್ಕೆ ಆಗದೆ ಕಣ್ಣೀರು ಬರುತ್ತೆ. ಆ ತಾಯಿಯ ಜೊತೆ ನಾನಿರಬೇಕು ಅಂತ ಮಾತ್ರ ಒಂದೇ ಮುಖಾಂತರ ಅವಳ ಅಕೌಂಟ್ಗೆ 6,000 ರೂಪಾಯಿ ಹಾಕಿದ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಈ ದೇಶದ ರೈತ ಇದ್ದಾನೆ, ಕೃಷಿಕ ಇದ್ದಾನೆ, ಕಷ್ಟದಲ್ಲಿದ್ದಾನೆ, ಅವನನ್ನ ಕಣ್ಣೀರು ಒರೆಸ್ತಕ್ಕಂಥ ಆತ್ಮಹತ್ಯೆ ಮಾಡದ ಹಾಗೆ ನಾನು ನೋಡ್ಕೋಬೇಕು. ಹಾಗಾಗಿ ಕೃಷಿ ಸಮ್ಮಾನ ಮುಖಾಂತರ ಅವನ ಅಕೌಂಟ್ಗೆ 6,000 ರೂಪಾಯಿ ಹಾಕಿದ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕುಮಾರಸ್ವಾಮಿ ಅವರು ಹೇಳಿದ್ರು ನಾನು ಸಾಲ ಮನ್ನಾ ಮಾಡ್ತೇನೆ. ಕಳೆದ 1 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ 1,000 ಜನರಿಗೆ ಕೊಡ್ಲಿಲ್ಲ. ನರೇಂದ್ರ ಮೋದಿ ಒಂದೇ ದಿನ 18,000 ಜನರ ಅಕೌಂಟ್ಗೆ 6,000 ರೂಪಾಯಿ ಹಾಕಿದ್ದಾರೆ. 6,000 ರೂಪಾಯಿ ಹಾಕಿದ್ದಾರೆ. ಹಾಗಾಗಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ 153 ಯೋಜನೆಗಳನ್ನ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಬಂಧುಗಳ ಯೋಚನೆ ಮಾಡಿ, ಇವತ್ತು ಗ್ರಾಮ ಪಂಚಾಯತ್ಗಳಿಗೆ ಸಶಸ್ತೀಕರಣವನ್ನು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ನರೇಂದ್ರ ಮೋದಿ ಯೋಚನೆ ಮಾಡಿದರೆ ಈ ದೇಶದಲ್ಲಿ ಗ್ರಾಮಗಳ ಉತ್ಥಾನ ಮುಖಾಂತರ ನಗರ ಉತ್ಥಾನ ಆಗಬೇಕು. ಅದಕ್ಕೋಸ್ಕರ ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸು ಸಾಕಾರ ಆಗಬೇಕು. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳನ್ನು ಕೊಡಬೇಕು.
ಅದಕ್ಕೋಸ್ಕರ 14ನೇ ಹಣಕಾಸು ಆಯೋಗದ ಅಡಿಯಲ್ಲಿ ನೇರ ಪಂಚಾಯತ್ಗಳಿಗೆ ಅನುದಾನಗಳನ್ನು ಕೊಟ್ಟ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗ್ರಾಮ ಪಂಚಾಯತ್ಗಳಿಗೆ ನೇರ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯ ಈ ವರ್ಷ ಯೋಚನೆ ಮಾಡಿದರೆ ಇನ್ನು ಜನಸಂಖ್ಯೆ ಆಧಾರದಲ್ಲಿ ಅಲ್ಲ, ಜನರಿಗೆ ಬೇಕಾಗಿರ್ತಕ್ಕಂಥ ಪಂಚಾಯತ್ಗಳ ಸಶಸ್ತೀಕರಣ ಕೊಡಬೇಕು. ಅದಕ್ಕೋಸ್ಕರ ಈ ವರ್ಷ ತೀರ್ಮಾನ ತಗೊಂಡಿದ್ದಾರೆ, ಪಂಚಾಯತ್ಗಳಿಗೆ 1 ಕೋಟಿ ರೂಪಾಯಿಗಳಿಗೆ ವಾರ್ಷಿಕವಾಗಿರ್ತಕ್ಕಂಥ ಯೋಜನೆಗಳನ್ನು 1 ಕೋಟಿ ರೂಪಾಯಿ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯ ನರೇಂದ್ರ ಮೋದಿ ಮಾಡಿದ್ದಾರೆ. ಹಾಗೆ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಗಾಳಿ ಬೀಸಿದೆ. ಹಾಗಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮುಖಾಂತರ ಹಳ್ಳಿಯ ಮನೆಗಳನ್ನ ನರೇಂದ್ರ ಮೋದಿ ಪ್ರವೇಶ ಆಗಿದ್ದಾರೆ. ಹಾಗಾಗಿ ಹೇಳಿದೆ, ನಮ್ಮ ಕಾರ್ಯಕರ್ತರು ಹೋಗುವುದಕ್ಕಿಂತ ಮುಂಚೆ ಮೋದಿ ಮನೆಯೊಳಗೆ ಹೋಗಿದ್ದಾರೆ. ಮೋದಿ ಇದ್ದಾರೆ. ಹೇಗಿದ್ದಾರೆ? ನಾನು ಬಹಳ ಒಳ್ಳೆಯ ಉದಾಹರಣೆ ಕೊಡಬಲ್ಲೆ. ನಾನೊಂದು ಮಂಗಳೂರಲ್ಲಿ ಒಂದು ಮನೆಗಳಿಗೆ ಭೇಟಿಗೆ ಹೋಗಿದ್ದೆ, ಸಂಪರ್ಕವನ್ನು ಮಾಡ್ತಾ ಇದ್ದೆ. ಒಂದು ದೂರದಲ್ಲಿ ಒಂದು ಮನೆ ಇತ್ತು, ಆ ಮನೆ ಕಾಂಗ್ರೆಸ್ ಇತ್ತು. ನಮ್ಮವ್ರು ಹೇಳಿದ್ರು ಕಾಂಗ್ರೆಸ್ ಮನೆ ಹೋಗ್ಬೇಕು ಅಂತಿಲ್ಲ. ಅದನ್ನ ಹಾಗಂತ ನಾನು ದೂರದಲ್ಲಿ ಹೋದೆ. ಆ ತಾಯಿ ನನ್ನನ್ನು ಕರ್ಕೊಂಡೋಗಿ ಮನೆ ಒಳಗೆ ತೋರಿಸಿದ್ರು. ಮನೆ ಒಳಗೆ ಕರ್ಕೊಂಡೋಗಿ ದೇವರ ಕೊನೆ ಎದುರು ನಿಲ್ಲಿಸಿದ್ರು. ಆ ದೇವರ ಎದುರು ಕೊನೆ ಎದುರು 2 ಇಟ್ಟಿದ್ದಾರೆ, ಒಂದು ಭಗವದ್ಗೀತೆ, ಇನ್ನೊಂದು ಮೋದಿ ಜೀವನ ಚರಿತ್ರೆ. 2ಕ್ಕೂ ಹೂ ಇಟ್ಟಿದ್ದಾರೆ. ನನ್ನ ಹತ್ರ ದೇವರ ಎದುರು ನಿಂತು ಕೈ ಮುಗ್ದು ಹೇಳಿದ್ರು, ನೋಡಿ ಕಳೆದ 2 ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನು ಪ್ರಾರ್ಥನೆ ಹೇಳಿದ್ರೆ, ನರೇಂದ್ರ ಮೋದಿಗೆ ಆಯುಷ್ಯ ಕೊಡು, ನರೇಂದ್ರ ಮೋದಿಗೆ ತಾಕತ್ತು ಕೊಡು, ನರೇಂದ್ರ ಮೋದಿಗೆ ಇನ್ನಷ್ಟು ಆರೋಗ್ಯ ಕೊಡು, ಅದರ ಮುಖಾಂತರ ಇನ್ನು 10 ವರ್ಷ ನರೇಂದ್ರ ಮೋದಿಯೇ ಪ್ರಧಾನಮಂತ್ರಿ ಆಗಿರಲಿ ಅಂತ ದಿನ ಪ್ರಾರ್ಥನೆ ಮಾಡ್ತೇನೆ ಅಂತ ಕಾಂಗ್ರೆಸ್ನ ಮನೆಯಲ್ಲಿ ಕೈ ಮುಗಿದು ಹೇಳಿದರು. ಇವತ್ತು ಹಾಗಾಗಿ ಮನೆಗಳಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಯಾಕಿದ್ದಾರೆ? 5 ವರ್ಷದ ಆಳ್ವಿಕೆ, 5 ವರ್ಷದಲ್ಲಿ ತಾನು ಹೇಳಿರ್ತಕ್ಕಂಥ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಜನರಿಗೆ ವಿಶ್ವಾಸ ಬಂದಿದೆ. ಈ ದೇಶ ಉಳಿದರೆ ಅದು ನರೇಂದ್ರ ಮೋದಿಯಿಂದ, ಈ ದೇಶ ಉಳಿದರೆ ನರೇಂದ್ರ ಮೋದಿಯಿಂದ. ಯೋಚನೆ ಮಾಡಿ, 2014ರಿಂದ 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ರ ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಕಾಶ್ಮೀರದಲ್ಲಿರ್ತಕ್ಕಂಥ ಬಾಂಬ್ ದೆಹಲಿಯಲ್ಲಿ ಸ್ಫೋಟ ಆಯಿತು. ದೆಹಲಿಯಲ್ಲಿ ಸ್ಫೋಟ ಆಗಿರ್ತಕ್ಕಂಥ ಬಾಂಬ್ ಬೆಂಗಳೂರಿನ ವಿಜ್ಞಾನ ಭವನದಲ್ಲಿ ಸ್ಫೋಟ ಆಯಿತು. ಬೆಂಗಳೂರಿನ ವಿಜ್ಞಾನ ಭವನದಲ್ಲಿ ಸ್ಫೋಟ ಆಗಿರ್ತಕ್ಕಂಥ ಬಾಂಬ್ ಬೆಂಗಳೂರಿನ ಬಿಜೆಪಿ ಕಚೇರಿ ಒಳಗಡೆ ಸ್ಫೋಟ ಆಯಿತು. ಬೆಂಗಳೂರಿನ ಕಚೇರಿಯ ಒಳಗಡೆ ಸ್ಫೋಟ ಆಗಿರ್ತಕ್ಕಂಥ ಬಾಂಬ್ ಕೊಯಮತ್ತೂರಿನ RSS ಕಾರ್ಯಾಲಯದಲ್ಲಿ ಸ್ಫೋಟ ಆಯಿತು. ಕೊಯಮತ್ತೂರಿನ RSS ಕಾರ್ಯಾಲಯದಲ್ಲಿ ಬಿದ್ದ ಬಾಂಬ್ ಕೊಚ್ಚಿಯ RSS ಕಾರ್ಯಾಲಯದ ಒಳಗೂ ಬಾಂಬ್ ಬಿತ್ತು. ಆದರೆ ಯೋಚನೆ ಮಾಡಿ, 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಕಾಶ್ಮೀರ ಬಿಟ್ಟರೆ ಈ ದೇಶದ ಯಾವುದೇ ಹಳ್ಳಿಯಲ್ಲಿ ಬಾಂಬ್ ಸ್ಫೋಟ ಆಗಲಿಲ್ಲ, ಒಂದೇ ಒಂದು ಭಯೋತ್ಪಾದನಾ ಚಟುವಟಿಕೆ ನಡೆದಿಲ್ಲ. ಇದು ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ರ ಕಾಲಘಟ್ಟದಲ್ಲಿ ಜಾರ್ಖಂಡ್ ಅಲ್ಲಿ ಇರತಕ್ಕಂಥ ನಕ್ಸಲ್ ತಮಿಳುನಾಡಿಗೆ ಬಂದು, ತಮಿಳುನಾಡಿನಿಂದ ಆಂಧ್ರಕ್ಕೆ ಬಂದು, ಆಂಧ್ರದಿಂದ ಕರ್ನಾಟಕ ಬಂದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ನಕ್ಸಲ್ ಬೆಳ್ತಂಗಡಿಗೆ ಬಂತು, ಬೆಳ್ತಂಗಡಿಯಿಂದ ಕೊಡಗುವರೆಗೆ ಹೋಗಿದ್ದನ್ನು ಕಂಡಿದ್ದೀರಿ. ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ. ಇವತ್ತು ನಕ್ಸಲ್ಗೆ ಬ್ರೇಕ್ ಹಾಕುವಂತ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡಿ. ಇದು ನರೇಂದ್ರ ಮೋದಿ. ಹಾಗಾಗಿ ಹೇಳಿದೆ, ನಿಮಗೆ ವಿಶೇಷವಾಗಿ ರಾಜ್ಯದಲ್ಲಿ ಹೆಚ್ಚು ಹೇಳಬೇಕು ಅಂತಿಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ನನ್ನ ವಿಷಯಕ್ಕೆ ಬರ್ತೀನಿ. ಯಾವುದು ಉದಾಹರಣೆ? 2013-18ರವರೆಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಜನ ಕಾಂಗ್ರೆಸ್ ಶಾಸಕರು, ಒಬ್ಬರು ಮಾತ್ರ ಬಿಜೆಪಿ ಶಾಸಕ, ಒಬ್ಬ ಬಿಜೆಪಿ ಸಂಸದ. UT ಖಾದರ್ ಸೇರಿಸಿ ರಮನಾಥ್ ರೈ ಇವರಿಬ್ಬರು ಸಚಿವರು. ಈ ಜಿಲ್ಲೆಯಲ್ಲಿ ನಡೆದಿರುವ ಘಟನೆಗಳ ನೆನಪಿದೆಯಾ ನಿಮಗೆ? 6 ಹಿಂದೂ ಕಾರ್ಯಕರ್ತರ ಮರ್ಡರ್ ಆಯ್ತು. ಜೈಲಿನೊಳಗಡೆ ಡಬಲ್ ಮರ್ಡರ್ ಆಯ್ತು. ಪರಂಗಿಪೇಟೆಯಲ್ಲಿ ಕಾರಿನಿಂದ ಬರ್ತಾ ಇದ್ದವರ ಡಬಲ್ ಮರ್ಡರ್ ಆಯ್ತು. ಉಳ್ಳಾಳದಲ್ಲಿ ಮನೆ ಒಳಗೆ ಮಲಗಿದ್ದವನ ಮರ್ಡರ್ ಆಯ್ತು. ಸಸೀರ್ನಲ್ಲಿ ಸ್ಲ್ಯಾಬ್ನ ಮೇಲೆ ಮಲಗಿದ್ದವನ ಮರ್ಡರ್ ಆಯ್ತು. ಸುಳ್ಯದಲ್ಲಿ ಹೋಗತಕ್ಕಂತ ಕುಂಬಳಿಯ ವಿದ್ಯಾರ್ಥಿನಿ ನಡು ಹಗಲು ಮರ್ಡರ್ ಆಗಿದ್ದು ಸುಳ್ಯದ ಕಾಲೇಜಿನ ವಿದ್ಯಾರ್ಥಿ. ಇಂಥ 24 ಘಟನೆಗಳಾಗಿದ್ದಾವೆ. 163 ಚೂರಿ ಅತಿ ಹೆಚ್ಚು ಉಳ್ಳಾಳದಲ್ಲಿ ನಡೆದಿದೆ. 300ಕ್ಕಿಂತ ಹೆಚ್ಚು ಗೋಹತ್ಯೆ ಪ್ರಕರಣಗಳು 300ಕ್ಕಿಂತ ಹೆಚ್ಚು. ಇಂಥ 16 ಘಟನೆಗಳು ದಿನನಿತ್ಯ ನಡೀತಿತ್ತು. ಇದು 7 ಜನ ಶಾಸಕರು ಕಾಂಗ್ರೆಸ್ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಾರ್ಟಿಯ 7 ಶಾಸಕರನ್ನ ನೀವು ಆಯ್ಕೆ ಮಾಡಿದ್ರಲ್ಲ, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಮರ್ಡರ್ ಆಗಲಿಲ್ಲ, ಒಂದೇ ಒಂದು ಗೋಹತ್ಯೆ ಪ್ರಕರಣಗಳಾಗಲಿಲ್ಲ, ಒಂದೇ ಒಂದು. ಹಾಗಾಗಿ ಯಾರು ಬೇಕು? ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ? ಸಾಮರಸ್ಯಕ್ಕೆ ಯಾರು ಬೇಕು? ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ? ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ? ಸ್ಪಿರಿಟ್ ಇರಬೇಕಲ್ರಿ. ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ? ಇಲ್ಲಿ ನಮಗೆ ಉಳಿಗಾಲಕ್ಕೆ ಯಾರು ಬೇಕು? ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ? ಸಾಮರಸ್ಯಕ್ಕೆ ಯಾರು ಬೇಕು? ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ? ಗೂಂಡಾಗಿರಿಗೆ ಯಾರು ಬೇಕು? ಹೊಯ್ಗೆ ಕಳ್ಳತನಕ್ಕೆ ಯಾರು ಬೇಕು?
ಮರಕಳ್ಳತನಕ್ಕೆ ಯಾರು ಬೇಕು? ಸ್ಯಾಂಡ್ ಮಾಫಿಯಾ ಯಾರು ಮಾಡ್ತಾರೆ? ಲ್ಯಾಂಡ್ ಮಾಫಿಯಾ ಯಾರು ಮಾಡ್ತಾರೆ? ಹಾಗಾಗಿ ಈ ಜಿಲ್ಲೆಗೆ ಕಾಂಗ್ರೆಸ್ ಬೇಕಾ, ಬಿಜೆಪಿ ಬೇಕಾ? ಹಾಗಾಗಿ ಇವತ್ತು ಜನ ಎನಿಸಿದ್ದಾರೆ, ಈ ಜಿಲ್ಲೆಯಲ್ಲಿ ಶಾಂತಿಯಾಗಿ ನೆಮ್ಮದಿಯಿಂದ ಇರಬೇಕು ಅಂತ ಆದ್ರೆ, ಭಾರತದಲ್ಲಿ ಇರಬೇಕು ಅಂತ ಆದ್ರೆ ನರೇಂದ್ರ ಮೋದಿ ಬೇಕು. ಈ ಜಿಲ್ಲೆಯಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಸಾಮರಸ್ಯದ ಸಂಕೇತ ಇರಬೇಕು ಅಂತಾದ್ರೆ ಭಾರತೀಯ ಜನತಾ ಪಾರ್ಟಿ ಬೇಕು. ಹಾಗಾಗಿ ಇಲ್ಲಿ ಹೃದಯಗಳಲ್ಲಿ ಮನೆಗಳಲ್ಲಿ ಇವತ್ತು ಮೋದಿಯ ಜೊತೆ ಕಮಲ ಅರಳ್ತಾ ಇದೆ, ಕಮಲ ಅರಳ್ತಾ ಇದೆ. ಹಾಗಾಗಿ ಇವತ್ತು ತಾವರೆ ಅರಳ್ತಾ ಇದೆ. ಜನರಿಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಮೇಲೆ, ನರೇಂದ್ರ ಮೋದಿ ಮೇಲೆ ವಿಶ್ವಾಸಗಳು. ಬಂಧುಗಳೇ, 2009ರಿಂದ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಮತ್ತೊಮ್ಮೆ 2 ಬಾರಿ ಅವಕಾಶಗಳನ್ನು ಕೊಟ್ಟಿದ್ದೀರಿ. 10 ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ನಾನು ಕಾರ್ಯವನ್ನು ಮಾಡಿದ್ದೇನೆ. ನಿಮಗೆ ನಾನು ಮತದಾನಕ್ಕೆ ಬಂದಾಗ ಹೇಳಿದ್ದೆ, ಈ ಜಿಲ್ಲೆ ಚ್ಯುತಿಬಾರದ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ತೇನೆ, ಆದರ್ಶದ ರಾಜಕಾರಣವನ್ನು ಮಾಡ್ತೇನೆ, ಸಜ್ಜನಿಕೆಯ ರಾಜಕಾರಣವನ್ನು ಮಾಡ್ತೇನೆ. ನನಗೆ ಇವತ್ತು ಬಹಳ ಖುಷಿ ಇದೆ. ನಾನು 10 ವರ್ಷದಲ್ಲಿ ಒಂದೇ ಒಂದು ಗೂಂಡಾಗಿರಿಯ ರಾಜಕಾರಣವನ್ನು ಮಾಡಲಿಲ್ಲ. ನಾನು ಯಾವುದೇ ದೇವರ ಎದುರು ನಿಂತು ಹೇಳವಲ್ಲ, ಯಾರ ಹತ್ರ ಒಂದೇ ಒಂದು ರೂಪಾಯಿ ತಗೊಳ್ಳಿಲ್ಲ. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ 10 ವರ್ಷದ ಆಳ್ವಿಕೆಯನ್ನು ಮಾಡಿದ್ದೇನೆ, ಸಜ್ಜನಿಕೆಯ ರಾಜಕಾರಣವನ್ನು ಮಾಡಿದ್ದೇನೆ. 10 ಜನ ಟೀಕೆಗಳನ್ನು ಮಾಡಬಹುದು, 10 ಜನ ಪ್ರಶ್ನೆಗಳನ್ನು ಮಾಡಬಹುದು, ಉತ್ತರ ಕೊಡುವಂಥ ಶಕ್ತಿಯಲ್ಲಿ ನಾನು ನಿಂತಿದ್ದೇನೆ. ಯೋಚನೆ ಮಾಡಿ, ಇವತ್ತು PSR ಅನ್ನತಕ್ಕಂಥ ಒಂದು ಸಂಸ್ಥೆ ಇಡೀ ದೇಶದಲ್ಲಿ ಸರ್ವೆ ಮಾಡಿತು. ಸರ್ವೆ ಮಾಡಿ ಹೇಳ್ತದೆ, ಅತಿ ಹೆಚ್ಚು ಲೋಕಸಭೆಯಲ್ಲಿ ಭಾಗವಹಿಸಿದ, ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವ, ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರುವ, ಅತಿ ಹೆಚ್ಚು ಚರ್ಚೆಗಳಲ್ಲಿ ಭಾಗವಹಿಸಿರುವ, ಅತಿ ಹೆಚ್ಚು ಅನುದಾನಗಳನ್ನು ತಂದಿರುವ ಸಂಸದರಲ್ಲಿ ದೇಶದಲ್ಲಿ ಅತ್ಯುನ್ನತ ಯಾರು ಅಂತ ಹೇಳಿ ಅಂಕಿಅಂಶಗಳನ್ನು ಬರೆದಿದೆ. ಒಂದು ಸಾರಿ ನೆಟ್ ತೆಗೆದು ನೋಡಿ, ಅದರಲ್ಲಿ ಒಂದು ಉಲ್ಲೇಖ ಮಾಡಿದೆ. ಕಾಂಗ್ರೆಸ್ಸಿನ ಮಹಾನ್ ನಾಯಕರಾಗಿರ್ತಕ್ಕಂಥ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ, ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಹಾನ್ ಪಂಡಿತರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು 355ನೇ ಸ್ಥಾನದಲ್ಲಿದ್ದಾರೆ. ಕಾಂಗ್ರೆಸ್ಸಿಗರೇ ಹೇಳಿರುವಂತ ಅಜ್ಞಾನಿ ನಳಿನ್ ಕುಮಾರ್ 21ನೇ ಸ್ಥಾನದಲ್ಲಿದ್ದಾರೆ. ರಾಹುಲ್ ಗಾಂಧಿ ಒಳ್ಳೆದ, ನಳಿನ್ ಕುಮಾರ್ ಒಳ್ಳೆದ? ಯೋಚನೆ ಮಾಡಿ ಬಂಧುಗಳೇ. ಇವತ್ತು ನಿಮ್ಮೆಲ್ಲ ಸೇವೆ ಪರಿಣಾಮಕ್ಕೋಸ್ಕರ ಟೈಮ್ಸ್ ಪತ್ರಿಕೆ ಸರ್ವೆ ಮಾಡಿ ಹೇಳ್ತದೆ, ದೇಶದಲ್ಲಿ ಕ್ರಿಯಾಶೀಲ ಚಟುವಟಿಕೆಯ ಸಂಸದರಿದ್ರೆ 4ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಿದ್ದಾರೆ ಅಂತ ಪತ್ರಿಕೆ ಹೇಳಿದೆ, ನಾನು ಹೇಳಲಿಲ್ಲ. ವಿಜಯವಾಣಿ ಪತ್ರಿಕೆ ಸರ್ವೆ ಮಾಡಿ ಹೇಳ್ತದೆ, ಅತಿ ಹೆಚ್ಚು ಅನುದಾನಗಳ ಬಳಕೆ ಕ್ರಿಯಾಶೀಲ ಚಟುವಟಿಕೆಯಲ್ಲಿ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ 1ನೇ ಸ್ಥಾನದಲ್ಲಿದೆ ಅಂತ ಪತ್ರಿಕೆ ಹೇಳಿದೆ, ನಾನು ಹೇಳಲಿಲ್ಲ. ಗುಲ್ಬರ್ಗದ ಯೂನಿವರ್ಸಿಟಿ ಇಡೀ ರಾಜ್ಯದಲ್ಲಿ ಆದರ್ಶ ಗ್ರಾಮಗಳ ಸರ್ವೆ ಮಾಡಿ ಹೇಳ್ತದೆ, ಇಡೀ ರಾಜ್ಯದಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಲ್ಪ ಆದರ್ಶ ಗ್ರಾಮ ನಂಬರ್ 1ನೇ ಸ್ಥಾನದಲ್ಲಿದೆ ಅಂತ ಹೇಳುತ್ತದೆ. ಯಾಕಿದನ್ನು ಹೇಳಿದೆ? ನೀವು ಯಾವ ಆಶೀರ್ವಾದವನ್ನು ಮಾಡಿದರೆ ಅದಕ್ಕೆ ಚ್ಯುತಿಬಾರದ ರೀತಿಯ ರಾಜಕಾರಣವನ್ನು ನಾನು ಮಾಡಿದ್ದೇನೆ, ಚ್ಯುತಿಬಾರದ ರೀತಿಯ ರಾಜಕಾರಣವನ್ನು ಮಾಡಿದ್ದೇನೆ. ನಮ್ಮ ಅಕೌಂಟ್ ನೋಡಿ, 2009ರಲ್ಲಿ ಅಫಿಡವಿಟ್ ಹಾಕಿದ್ದೇನೆ, 2014ರಲ್ಲಿ ಅಫಿಡವಿಟ್ ಹಾಕಿದ್ದೇನೆ. 2009ಕ್ಕಿಂತ ಕಡಿಮೆ ಆಗಿದೆ. 2009ರಲ್ಲಿ ನನ್ನಲ್ಲಿ 2 ಸ್ವಂತ ಕಾರ್ ಇತ್ತು, ಇವತ್ತು ಕಾರ್ ಇಲ್ಲ. ನಾನು ಬಾಡಿಗೆ ಕಾರಲ್ಲಿ ಹೋಗ್ಬೇಕು, ಹೆಂಡತಿ ಕಾರಲ್ಲಿ ಹೋಗ್ಬೇಕನ್ನೋ ಪರಿಸ್ಥಿತಿ ಇದೆ. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ? ಅಕೌಂಟ್ ಜಾಸ್ತಿ ಆಗಿದೆ. ಯಾವುದು ಜಾಸ್ತಿ ಆಗಿದೆ? ನನ್ನ ಕೇಸ್ ಜಾಸ್ತಿ ಆಗಿದೆ. ಯಾಕೋಸ್ಕರ ಕೇಸ್ ಬಿದ್ದಿದೆ? ಈ ಜಿಲ್ಲೆಯಲ್ಲಿ ನೇತ್ರಾವತಿಯನ್ನ ನದಿ ತಿರುಗಿಸಬೇಕು ಅಂತ ಹೇಳಿ ಕಾಂಗ್ರೆಸ್ಸಿಗರು ಈ ಜಿಲ್ಲೆಗೆ ಬೆಂಕಿ ಹಾಕಿದ್ರಲ್ಲ, ಆ ನದಿ ತಿರುವಿನ ವಿರುದ್ಧ ಹೋರಾಟವನ್ನು ಮಾಡಿದೆ. ಮಂಗಳೂರಿನಿಂದ ಪಾದಯಾತ್ರೆಯನ್ನ ಎತ್ತಿನ ಹೊಳೆವರೆಗೆ ಮಾಡಿದ್ದಕ್ಕೆ ಕೇಸ್ ಬಿದ್ದಿದೆ. ಇಲ್ಲಿ ಕೇಸ್ ಬಿದ್ದಿದೆ. ಯಾವುದಕ್ಕೆ ಬಿದ್ದಿದೆ? 6 ಜನ ಹಿಂದೂ ಕಾರ್ಯಕರ್ತರಿಗೆ ಹತ್ಯೆ ಆದಾಗ ಕುಶಾಲನಗರದಿಂದ ಮಂಗಳೂರುವರೆಗೆ ಪಾದಯಾತ್ರೆ ಮಾಡಿದ್ವಲ್ಲ, ಅದಕ್ಕೋಸ್ಕರ ಕೇಸ್ ಬಿದ್ದಿದೆ. ಕೇಸ್ ಬಿದ್ದಿದೆ. ಯಾಕೆ ಬಿದ್ದಿದೆ? ಈ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯಾಗಿರ್ತಕ್ಕಂಥ ಕಂಬಳಕ್ಕೆ ಅನ್ಯಾಯ ಆದಾಗ ಮಾರ್ಗದಲ್ಲಿ ಬಿದ್ದು ಹೋರಾಟವನ್ನು ಮಾಡಿ ಕೇಂದ್ರದಿಂದ ನ್ಯಾಯವನ್ನು ತೆಗೆಸಿಕೊಡುವುದಕ್ಕೋಸ್ಕರ ಹೋರಾಟ ಮಾಡಿ ಬಿದ್ದಿದೆ. ಕೇಸ್ ಬಿದ್ದಿದೆ. ಈ ಕೋಣಾಜೆಯಲ್ಲಿ ಕಾರ್ತಿಕ್ ರಾಜ ಅನ್ನತಕ್ಕಂಥ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾಗರಿಕ ಸಮಿತಿ ಹೋರಾಟ ಮಾಡಿದಾಗ ಅವರೊಟ್ಟಿಗೆ ಬಂದು ನಿಂತದ್ದಕ್ಕೆ ನನಗೆ ಕೇಸ್ ಬಿದ್ದಿದೆ. ನನಗೆ ಪಬ್ ನಡೆಸಿದ್ದಕ್ಕೆ ಕೇಸ್ ಬಿಡಲಿಲ್ಲ, ಕ್ಲಬ್ ನಡೆಸಿದ್ದಕ್ಕೆ ಕೇಸ್ ಬಿಡಲಿಲ್ಲ, ಗುಂಡಾಗಿರಿಗೆ ಕೇಸ್ ಬಿದ್ದಿಲ್ಲ. ನನಗೆ ಈ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಗಳನ್ನು ಉಳಿಸುವುದಕ್ಕೋಸ್ಕರ ಕೇಸ್ ಬಿದ್ದಿದೆ. ಹಾಗಾಗಿ ಹೇಳಿದೆ, ನಾನು ವಿಶ್ವಾಸದಿಂದ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಇದ್ದಾಗ ಕೇವಲ 3,500 ಕೋಟಿ ರೂಪಾಯಿ ಕೊಟ್ಟಿತ್ತು. ಬಂಧುಗಳೇ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ಎದೆ ತಟ್ಟಿ ಹೇಳಬಲ್ಲೆ 16,520 ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಸರ್ಕಾರ ಈ ಜಿಲ್ಲೆಗೆ ಕೊಟ್ಟಿದೆ. ಇವತ್ತು ಈ ನಿಮ್ಮ ರೋಡ್ ಇದೆಯಲ್ಲ, ಮೆಲ್ಕಾರಿಂದ ಕೋನಾಜೆ ಆಗಿ ತಲಪಾಡಿವರೆಗೆ ಹೋಗತಕ್ಕಂಥ ರೋಡ್ ಅನ್ನು ಚತುಷ್ಪಥ ಮಾಡೋದಕ್ಕೆ ಹಣ ಕೊಟ್ಟವರು ನರೇಂದ್ರ ಮೋದಿ ಸರ್ಕಾರ. ಹೈವೇಯಲ್ಲಿ ಬದಲಾವಣೆ ಮಾಡಿದ್ದೇವೆ, ರೈಲ್ವೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದೇವೆ, ಏರ್ಪೋರ್ಟ್ ಅನ್ನು ದೊಡ್ಡದು ಮಾಡ್ತಾ ಇದ್ದೇವೆ, ಪೋರ್ಟ್ಗೆ ಅನುದಾನಗಳನ್ನು ತರ್ತಾ ಇದ್ದೇವೆ. ಮುಂದಿನ 4 ವರ್ಷದ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಯಾವ ರೀತಿಯಲ್ಲಿ ಸಂಸತ್ತಲ್ಲಿ ನಂಬರ್ 1 ಬಂದಿದ, ಯಾವ ರೀತಿಯ ಅನುದಾನದಲ್ಲಿ ನಂಬರ್ 1 ಬಂದಿದ, ಆದರ್ಶ ಗ್ರಾಮದಲ್ಲಿ ನಂಬರ್ 1 ಬಂದಿದ. ಮುಂದಿನ 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರಾಜ್ಯದಲ್ಲಿ ನಂಬರ್ 1 ಖಂಡಿತವಾಗಿ ಮಾಡಿಯೇ ಮಾಡ್ತೇವೆ ಅನ್ನುವಂಥ ವಿಶ್ವಾಸದಲ್ಲಿ ಬಂದಿದ್ದೇನೆ.
ಹಾಗಾಗಿ ಹೇಳಿದೆ, ನಾನು ಚ್ಯುತಿ ಬರುವಂತ ರಾಜಕಾರಣವನ್ನು ಮಾಡಲಿಲ್ಲ, ನೀವು ತಲೆ ತಗ್ಗಿಸುವ ರೀತಿಯಲ್ಲಿ ರಾಜಕಾರಣವನ್ನು ಮಾಡಲಿಲ್ಲ. ನನ್ನ ವ್ಯವಹಾರ, ನನ್ನ ನಡವಳಿಕೆ ಆದರ್ಶದ ರೀತಿಯಲ್ಲಿ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದ ಮಧ್ಯೆ ನಾನು ನಡೆದಿದ್ದೇನೆ. ಹಾಗಾಗಿ ಮತ್ತೊಂದು ಸಾರಿ ನಿಮ್ಮಲ್ಲಿ ಆಶೀರ್ವಾದವನ್ನು ಕೇಳಿಕೆ ಬಂದೆ. ಹಾಗಾಗಿ ವಿಶ್ವಾಸ ಇದೆ, ಈ ಚುನಾವಣೆಯಲ್ಲಿ ನಾನು ಸಂತೋಷವನ್ನು ಅಭಿನಂದನೆ ಸಲ್ಲಿಸ್ತೇನೆ. ಯಾವ ಉಳ್ಳಾದಂಥ ಪ್ರದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕಾರ್ಯಾಲಯವನ್ನು ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ ತೆರೆಯುವುದರ ಮುಖಾಂತರ, ಇಡೀ ಜಿಲ್ಲೆಗೆ ಮಾದರಿಯಾಗಿ ಸಂಘಟನೆಯಿಂದ ಕಟ್ಟುವುದರ ಮುಖಾಂತರವಾಗಿ, ಉಳ್ಳಾದಂಥ ಪ್ರದೇಶದಲ್ಲೂ ಸಮೇತ ನಾವು ಅತಿ ಹೆಚ್ಚು ಮತವನ್ನು ತಂದು ಕೊಡ್ತೇವೆ ಅನ್ನುವಂಥ ಪ್ರತಿಜ್ಞೆಯನ್ನು ಸ್ವೀಕಾರ ಕಳೆದ 3 ತಿಂಗಳಿಂದ ಈ ಕ್ಷೇತ್ರದಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಇವತ್ತು ಬಹಳ ಖುಷಿಯಾಗಿದೆ. ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಯಾತ್ರೆಯನ್ನು ನೀವು ಪ್ರಾರಂಭ ಮಾಡಿದ್ರೆ ನಾಳೆಯಿಂದ ಇಡೀ ನಮ್ಮ ಜಿಲ್ಲೆಗೆ ವಿಜೃಂಭಿಸಲಿಕ್ಕಿದೆ. ಹಾಗಾಗಿ ವಿಶ್ವಾಸ, ಇವತ್ತು ಈ ಕ್ಷೇತ್ರದಲ್ಲಿ ವಿಶ್ವಾಸಗಳು ಬಂದಿದ್ದಾವೆ. ಅತಿ ಹೆಚ್ಚು ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಂದಿವೆ. ಹಾಗಾಗಿ ಕೇಳಲಿಕ್ಕೆ ಬಂದಿದ್ದೇನೆ, ಮುಂದಿನ ಚುನಾವಣೆ ಇದು ರಾಷ್ಟ್ರದ ಚುನಾವಣೆ, ಇದು ರೋಡ್ ತೋಡಿನ ಚುನಾವಣೆ ಅಲ್ಲ, ಲೈಟ್ ಕಂಬದ ಚುನಾವಣೆ ಅಲ್ಲ. ಈ ಚುನಾವಣೆ ತಾಯಿ ಭಾರತೀಯ ಗೌರವದ ಚುನಾವಣೆ. ಈ ಚುನಾವಣೆ ತಾಯಿ ಭಾರತಿ ಜಗದ್ವಂದ್ಯಾಗುವ ಚುನಾವಣೆ. ಈ ಚುನಾವಣೆ ಜಗತ್ತಿನಲ್ಲಿ ಭಾರತ ತಲೆ ಎತ್ತಿ ನಿಲ್ಲುವ ಚುನಾವಣೆ. ಈ ಚುನಾವಣೆ ಭಾರತದ ರಕ್ಷಣೆಯ ಚುನಾವಣೆ. ಈ ಚುನಾವಣೆ ಭಾರತದ ಗೌರವದ ಚುನಾವಣೆ. ಹಾಗಾಗಿ ಈ ಭಾರತದ ಗೌರವವನ್ನು ಉಳಿಸುವ ಏಕೈಕ ನಾಯಕ ನರೇಂದ್ರ ಮೋದಿ. ಈ ಭಾರತವನ್ನು ರಕ್ಷಣಾ ಮುಖಾಂತರ ಉಳಿಸುವ ಏಕೈಕ ನಾಯಕ ನರೇಂದ್ರ ಮೋದಿ. ಈ ದೇಶದ ಜಗದ್ವಂದ್ಯ ಮಾಡತಕ್ಕಂಥ ನಾಯಕ ಇದ್ರೆ ನರೇಂದ್ರ ಮೋದಿ. ಹಾಗಾಗಿ ನರೇಂದ್ರ ಮೋದಿ ಬೇಕಾ, ರಾಹುಲ್ ಗಾಂಧಿ ಬೇಕಾ? ಮೋದಿ ಬೇಕಾ, ರಾಹುಲ್ ಗಾಂಧಿ ಬೇಕಾ? ಮೋದಿ ಬೇಕಾ, ಗಾಂಧಿ ಬೇಕಾ? ಮೋದಿ ಬೇಕಾ, ಡೋಂಗಿ ಗಾಂಧಿ ಬೇಕಾ? ಮೋದಿ ಬೇಕಾ, ಪ್ರಿಯಾಂಕಾ ಗಾಂಧಿ ಬೇಕಾ? ನರೇಂದ್ರ ಬೇಕಾ, ರಾಹುಲ್ ಬೇಕಾ? ನರೇಂದ್ರ ಬೇಕಾ, ರಾಹುಲ್ ಬೇಕಾ? ನರೇಂದ್ರ ಬೇಕಾ, ರಾಹುಲ್ ಬೇಕಾ? ಮೋದಿ ಬೇಕಾ, ಡೋಂಗಿ ಗಾಂಧಿ ಬೇಕಾ? ಚೌಕಿದಾರ್ ಬೇಕಾ, ನಾಮದಾರ್ ಬೇಕಾ? ಚೌಕಿದಾರ್ ಬೇಕಾ, ನಾಮದಾರ್ ಬೇಕಾ? ಚೌಕಿದಾರ್ ಬೇಕಾ, ನಾಮದಾರ್ ಬೇಕಾ? ಚೌಕಿದಾರ್ ಗೆಲ್ಬೇಕು ಅಂತ ಆದ್ರೆ ಮಂಗಳೂರಲ್ಲಿ ಯಾರು ಗೆಲ್ಬೇಕು? ಚೌಕಿದಾರ್ ಗೆಲ್ಬೇಕಿದ್ರೆ ಮಂಗಳೂರಲ್ಲಿ ಯಾರು ಗೆಲ್ಬೇಕು? ಚೌಕಿದಾರ್ ಗೆಲ್ಬೇಕಿದ್ರೆ ಮಂಗಳೂರಲ್ಲಿ ಯಾರು ಗೆಲ್ಬೇಕು? ಚೌಕಿದಾರ್ ಗೆಲ್ಬೇಕಿದ್ರೆ ಮಂಗಳೂರಲ್ಲಿ ಯಾರು ಗೆಲ್ಬೇಕು? 18ಕ್ಕೆ ಯಾರಿಗೆ ಓಟ್ ಹಾಕ್ಬೇಕು? ತಾವರೆಗೆ ಹಾಕ್ಬೇಕು. 18ಕ್ಕೆ ಯಾರಿಗೆ ಓಟ್ ಹಾಕ್ಬೇಕು? ತಾವರೆಗೆ ಓಟ್ ಹಾಕ್ಬೇಕು. 18ಕ್ಕೆ ಯಾರಿಗೆ ಓಟ್ ಹಾಕ್ಬೇಕು? ತಾವರೆಗೆ ಹಾಕ್ಬೇಕು. ಹಾಗಾಗಿ ಕಳೆದ 30 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಕಳೆದ 30 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಿಂದ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಜೊತೆ ಸಂವಾದವನ್ನು ಮಾಡಬೇಕು, ಜನರ ಆಶೀರ್ವಾದವನ್ನು ಮಾಡಬೇಕು. ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವುದಕ್ಕಿಂತ ಮುಂಚೆ ಕರಾವಳಿ ಜಿಲ್ಲೆಯ ಜನತೆಯ ಜೊತೆ ಮಾತನಾಡಬೇಕು, ಕಾರ್ಯಕರ್ತರ ಜೊತೆ ಸಂವಾದ ಮಾಡಬೇಕು ಅಂತ 13ನೇ ತಾರೀಕು ಮಧ್ಯಾಹ್ನ 3:30 ಗಂಟೆಗೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದು ನರೇಂದ್ರ ಮೋದಿ ಅವರೇ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂತ ಪ್ರತಿಜ್ಞೆಯನ್ನು ತೊಡಬೇಕು. ಅದಕ್ಕೋಸ್ಕರ ನೀವೆಲ್ಲ ಮಂಗಳೂರಿಗೆ ಬರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಆಶೀರ್ವಾದವನ್ನು ಬೇಕು. Abba